ನನ್ನ ಆರ್ಟಿಸ್ಟ್ ಮೇಡಮ್. ನನ್ನ ಹಾರ್ಟ್ನ ಟ್ವಿಸ್ಟ್ ಮಾಡಿದ್ರಲ್ಲ ಅದಕ್ಕೆ ಹೇಳ್ದೆ ಮೇಡಮ್. ಹೌದು ಚೇಟಾ, ಮನಸ್ಸಿಲಾಯೋ ಮನಸ್ಲಾಯೋ. ಪ್ಯಾಕಪ್ ಆದ್ಮೇಲೆ 3 ಕೊಟ್ಟು ಮೇಕಪ್ ಹಾಕೊಂಡು ಮನೆಗೆ ಹೋಗೋರು ಇಲ್ಲಿ ಅವರೇ. ನನ್ನ ಹಾಸ್ಯ ಮನಸ್ಸಿಲಾಯೋ. ಹೊಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಫೇಮಸ್ ಆದವರು ಇಲ್ಲಿ ಅವರೇ. ಎನ್ನ ಸಂಜನಾ ಮನಸ್ಸಿಲಾಯೋ. ರ್ಯಾಪ್ ಮಾಡ್ತೀನಿ ಅಂತ ಬಂದು ರ್ಯಾಪ್ನೇ ಸ್ಕ್ರ್ಯಾಪ್ ಮಾಡಿದವರು ಇಲ್ಲಿ ಅವರೇ. ಅಂದ ಏನೇ ನಿನ್ನ ಅಂದ ಎನ್ನ ನವಾಜು ಮನಸ್ಸಿಲಾಯೋ. ಮನೋರ ನಿನಗೆ ಮರ್ಯಾದೆ ಇಲ್ದೇ ಇರೋ ಕಡೆ ನೀನು ಇರ್ತೀಯಾ? ಮತ್ತಿನ್ನು ಯಾಕೆ ಇಲ್ಲೇ ಇದ್ದೆ, ಎದ್ದೋಗು ಮನಸ್ಸಿಲಾಯೋ. ಎನ್ನ ರವಿ ಸರ್ ಫಸ್ಟ್ ಟೈಮು ನನ್ನ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡ್ದ ರವಿ ಸರ್. ಬೆಟ್ಟನು ತುಟಿಕ್ಕ ಬೆಟ್ಟನು. ಪುನಃ ಸಾಂಗ ಪೋಡ್ರ ರವಿ ಸರ್ಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ವರ್ಮಾ ಅವ್ರ ಸವಾಸಕ್ಕೆ ಹೋಗ್ಬೇಡ, ಒಳ್ಳೇದಲ್ಲ. ನಾನು ಅವನ ಎತ್ತಕ್ಕೆ ಸಿಂಗ್ ಕಡೆ ಅವನೇ ಕಳಿಸಿದ್ದೀನಿ ಮನಸ್ಸಿಲಾಯ. ನೀನ್ ಅವ್ರನ್ನ ನೋಡಿರೋದು ಒಬ್ಬ ಪೊಲೀಸ್ ಆಫೀಸರ್ ಅಪ್ನಾಗ್ ಮಾತ್ರ. ಆದ್ರೆ ನೀನ್ ನೋಡ್ದೆ ಇರೋ ಅವನಲ್ಲಿ ಇನ್ನೊಬ್ಬನ್ನ ನಾನ್ ನೋಡಿದೀನಿ. ಅವನ ಎಗನೆಸ್ಟ್ ಯಾರು ಬರಲ್ಲ. ಬರೀ ಬಿಲ್ಡಪ್ ಕುಡುಕ್ರೆ ದಮ್ಮಿದ್ರೆ ಅವನ ಮುಂದೆ ಬರ ಕೇಳ ಮನಸ್ಸಿಲಾಯ. मजा आ गया. ನೋಡ್ರ ಮರಿ ಡೈನೋಸರ್ನ ಕರ್ಕೊಂಡು ಹೋಗ ಅಪ್ಪ ಡೈನೋಸರ್ ಬಂದಿತ್ತ ಮನಸ್ಸ ಇಲ್ಲ. ವರ್ಮ ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳು, ಇಲ್ಲ ಅಂದ್ರೆ ಗೊತ್ತಲ್ಲ ಸೇಂಜಿಡವೆ. ನೋಡಿ ಸಾರು, ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ನನಗೆ ಒಂದು ಕೆಲಸ ಆಗ್ಬೇಕು, ಅದನ್ನ ಮಾಡ್ಬಿಟ್ಟು ನಿಮ್ ಮಗನೇ ಕರ್ಕೊಂಡೋಗಿ ಮನಸ್ಸಿಲಾಯೋ. ಕೆಲವು ಹಂತದವರೆಗೆ ಮಾತ್ರ ನನ್ನ ಹತ್ರ ಮಾತಿರುತ್ತೆ, ಇಲ್ಲ ಅಂದ್ರೆ ಅದರದೆಲ್ಲ. ಏನ್ ಮಕ ನೋಡ್ತಿದ್ದೀರಾ? ಮೆತ್ತು ಮುಟ್ಟು ಪಾಂಡಿವೇಲ್ ಒಬ್ಬನೇ ಬಂದವನೇ ಹೊಡೆದು ಬಿಸಾಕ್ರ. ಆ ಕಡೆ ನೋಡಕ್ಕಂದ, ಆ ಕಡೆ ಅಲ್ಲ ಈ ಕಡೆ ನೋಡು. ಸರ್ ನಿಮಗಿಂತ ಪ್ಯಾಟ ದೊಡ್ಡದಾಗಿದೆ. ಏನ ಸರ್ ನನಗೆ ಪ್ರಾಬ್ಲಮ್? ಈ ಕುನ್ನಿ ನನ್ನ ಬಗ್ಗೆ ಗೊತ್ತಿಲ್ಲದೆ ನನ್ನ ಮಗನ್ನ ಎತ್ತಾಕ ಬಂದು ನನಗೆ ಆಟ ಆಡಿಸ್ತಾ ಎಣ್ಣೆ ನಾ ಎಂಡ ಮಾಡ ನಿನ್ನೆನ ಚೌಟಿ ಕಳಿಯೋ. ಇಂದ ವ್ಯಕ್ತಿಗಳೆಲ್ಲ ನಮ್ಮ ಕಡೆ ಚಡ್ಡಿ ಬಣಿಯನ್ನು ಮಾಡ್ತಾರೆ ಸರ್. ಇವನು ವಿಲ್ಲಣ. ಇವನ್ನ ಈ ಬ್ಯಾಟಲ್ಲಿ ಹೊಡೆದ್ರೆ ಈ ಬ್ಯಾಟಿದ್ದು ಮರ್ಯಾದೆ ಹೋಗ್ತದೆ. ಸೊಳ್ಳೆ ಬ್ಯಾಟಲ್ಲಿ ಹೊಡೆದು ಸಾಯಿಸ್ತೀನಿ. ಬೇಡ, ಅವನ ಹತ್ರ ನನ್ನ ಮಗ ಇದ್ದಾನೆ. ಎನ್ನ ಮಗ ನೋಡ್ತಾ ಇದ್ದೀರಾ? ಇಬ್ರು ಬಂದವರು ಹೊಡೆದು ಬಿಸಾಕ್ರು. ಇಬ್ರೇ ಅಲ್ಲ ಕಣ, ಇನ್ನೂ ಒಬ್ರು ಇದಾರೆ.
ನೀನು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದ್ಯೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಹೆದರ್ಸಿದ್ದೆ. They call me OG. Original gangster. ಫ್ಯಾನ್ ಹೀರೋ ಇನ್ನೂ ಇದೆ. ಫ್ಯಾನ್ ಎರಡಕ್ಕಿಡ್ರು. ಓ 3 ಜನರು ನೋಡಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಒಂದ್ ಸಾಂಗ್ ಹಾಕ್ರೋ. ಏಯ್ 3ಕ್ಕೆ ಹಾಕ್ರು. ಇವಾಗ ಹಾಕ್ರೋ ಸಾಂಗು. ಏಯ್ 4ಕ್ಕೆ ಹಾಕ್ರು. 5ಕ್ಕೆ ಸ್ಲೋ ಮಾಡಿ. ಏಯ್ 3 ಜನರು ನೋಡಿ ನನಗೆ ಕನ್ಫ್ಯೂಸ್ ಆಯ್ತಾ ಇದೆ. ವರ್ಮಾ, ನಮ್ಮ ಮುತ್ತುವೇಲ್ ಸರ್ ಮಗ ಎಲ್ಲಿದ್ದಾರೆ ಅಂತ ಹೇಳ್ತೀಯೋ ಇಲ್ವೋ? ಇನ್ನೇ ಸರ್ 3 ಜನ ಲೆಜೆಂಡ್ಗಳು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ. ಅವ್ನ ಮಗನ ಬಿಟ್ಬಿಡ್ತೀನಿ. ಬಿಟ್ರೋ. ಏಯ್ ಫಸ್ಟ್ ಅವನ್ ಮಗನ್ ಫೋಟೋ ತೋರ್ಸು. ಮುತ್ತುವೇಲ್ ಸರ್ ಮಗನ್ ಫೋಟೋ ತೋರ್ಸು. ನಾನು ಕತ್ತಲ್ ಕಿಡ್ನಾಪ್ ಮಾಡೋದೋಣ ಗೊತ್ತೈತೆ ಇಲ್ಲ ಯಾರು ಅಂತ. ಇವನೇ ನನ್ ಮಗ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಸರ್? ಜೈಲರ್ ಸರ್, ಸರ್ ನಿನ್ನ ಮಗನ ಫೋಟೋ ವಾಟ್ಸ್ಆಪ್ ಮಾಡಿದ್ರೆ ನಾನು ಮಂಡ್ಯದಿಂದ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ಗೊತ್ತಾ? ನರಸಿಂಹ ಎನ್ನ ನರಸಿಂಹ ಸರ್ ನಾ ಕೇಳದಿಂದ ಒತ್ತಿರಿಕೆ ಸಿಗರೇಟ್. ಬೇ ವರ್ಮಾ, ಅವನ್ ಇಟ್ಕೊಂಡು ಏನಾದ್ರೂ ಮಾಡ್ಕೋ, ನಿನ್ ಕರ್ಮ ತರ್ಸು ನನ್ ಕುರ್ಮ. ಮುತ್ತು ಸರ್ ಬಾಯ್. ನರಸಿಂಹ ಇಂಥ ಮಗನ ನಾನು ಕಾಪಾಡಲ್ಲ ಸರ್. ವೆರಿ ಸಾರಿ, ಐ ಗಿವ್ ಅಪ್. ಕ್ಷಮೆ ಇರ್ಲಿ. ಚೇಟಾ ಲಾಲೇಟಾ ನೀ ಎನ್ನ ಪண்ற ಫಾಲ್ಟ್ ಮನೋಹರಣ್ಣ ನಾ ಇಲ್ಲಿ ವರಿಂದಿಲ್ಲ. ಬೇರೆ ಬಾ போலாமா வா. ಫಾಲ್ಟ್ ಮನೋಹರ ಮ್ಯಾಥ್ಯೂ ನರಸಿಂಹ ಏಯ್ ವರ್ಮಾ ವೆಟ್ಟಣಂ ತುಟಿಕ ವೆಟ್ಟಣಂ. ಅವ್ರಿಗೆ ಬೇಡದೇ ಇರೋನು ನನಗೂ ಬೇಡ ಕಣ. ಪೂನಾ ಟೆನ್ಷನ್ ಇರಕ್ಕೆ ಸಾಂಗ್ போடுறா. ಈ ವೇದಿಕೆ ಮೇಲೆ ನಾವೇನೇ ಮಾಡೋದು ಬರೀ ತಮಾಷೆಗಾಗಿ ಮಾಡಿದ್ದಷ್ಟೇ, ಒಂದು ಚಿಕ್ಕ ಸ್ಪೂಫ್ ಅಷ್ಟೇ. ದೊಡ್ಡ ಮಟ್ಟದ ಸಕ್ಸಸ್ ಆಗಿರೋ ಜೈಲರ್ ಸಿನಿಮಾಗೆ ಬರ್ಲಿ ಜೋರ್ ಚಪ್ಪಾಳೆ. ನಮ್ಮ ತಲೆಯವರ್ಗೆ, ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣನ್ಗೆ ಹಾಗೂ ಲಾಲೇಟ ಮೋಹನ್ ಲಾಲ್ ಅವ್ರಿಗೆ ಬರ್ಲಿ ಜೋರ್ ಚಪ್ಪಾಳೆ. ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವಣ್ಣನ ಎಂಟ್ರಿಗೆ ಮಾತ್ರ ಇಡೀ ದೇಶನೇ ಕುಣಿದಾಡ್ಬಿಟ್ಟಿದೆ. ಆಕ್ಚುಲಿ ಆ ಮಜಾನೇ ಬೇರೆ. ಅದು ನಮ್ಮ ಶಿವಣ್ಣನ ತಾಕತ್, ಅದು ನಮ್ಮ ಶಿವಣ್ಣನ, ನಮ್ಮ ಒರಿಜಿನಲ್ ಗ್ಯಾಂಗ್ಸ್ಟರ್ನ ತಾಕತ್ ಅದು. ಶಿವಣ್ಣ
ವಿ ಲವ್ ಯು ಶಿವಣ್ಣ. ಯಾಕೆ ಗೆಟಪ್ ಅಲ್ಲಿ ಬಂದಿದ್ದೀನಿ ಅಂತಂದ್ರೆ ಇದಕ್ಕೊಂದು ವಿಶೇಷ ಇದೆ. ಏನಪ್ಪಾ ಅಂದ್ರೆ ಈ ವೇದಿಕೆಯಲ್ಲಿ ಸ್ಯಾಂಡಲ್ವುಡ್ ಸೂಪರ್ ಹೀರೋಗಳನ್ನ ನಾವು ಸಂಭ್ರಮಿಸೋ ದಿನ. ಇಷ್ಟು ದಿನ ಕಮಿಡಿಯನ್ಸ್ ಆಗಿರುವಂತ ಇವರು ಇವತ್ತು ಭರ್ಜರಿ ಹೀರೋಸ್ ಆಗಿ ನಮ್ಗೆ ಸಿಕ್ಕಾಪಟ್ಟೆ ದೊಡ್ಡ ಮನೋರಂಜನೆ ಕೊಡಕ್ಕೆ ರೆಡಿ ಆಗಿದ್ದಾರೆ. ಆ ಸೂಪರ್ ಸ್ಟಾರ್ ಗಳಿಗೆ ಸಾಥ್ ಕೊಡೋದಕ್ಕೆ ಅಂತಾನೆ ನಮ್ಮ ಏಂಜಲ್ಸ್ ಹೀರೋಯಿನ್ ಗೆಟಪ್ ಅಲ್ಲಿ ಬಂದಿದ್ದಾರೆ. ವಾ 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 ಅರ್ಥಮೈಂದ ರಾಜ, ಬನ್ನಿ ಯಾವ ಬ್ಯಾಚುಲರ್ಸ್ ಯಾವ ಗೆಟಪ್ ಅಲ್ಲಿ ಬಂದು ನಿಮಗೆ ಸಿಕ್ಕಾಪಟ್ಟೆ ಭರ್ಜರಿ ಮನೋರಂಜನೆ ಕೊಡ್ತಾರೆ ನೋಡೋಣ. ಅದಕ್ಕೂ ಮುನ್ನ ಈ ಒಂದು ಜೈಲರ್ ಏನ್ ಸ್ಪೂಫ್ ಮಾಡಿದ್ವು ಅದು ನಮ್ಮ ಕ್ರೇಜಿ ಸ್ಟಾರ್ ರವಿ ಸರ್ಗೆ ಎಷ್ಟು ಮಜವಾಗಿತ್ತು ಅಂತ ಕೇಳುವ. ರವಿ ಸರ್, ನಮಗೆ ಯಾವತ್ತಿದ್ರು ಸೌತ್ ಅಲ್ಲಿ 2 ಸ್ಟಾರ್ ಯಾವತ್ತು ಮರೆಯೋಕ್ಕಾಗ್ತಿರೋದು, ಒಂದು ರಜನಿಕಾಂತ್, ಒಂದು ಕಮಲ್ ಹಾಸನ್ ಅಲ್ವಾ. ಇಬ್ಬರಿಗೂ ಲಾಂಗ್ ಅವೇಟೆಡ್ ಒಂದು ಹಿಟ್ ಬೇಕಾಗಿತ್ತು. ಒಂದು ಕಮಲ್ ಹಾಸನ್ಗೆ ವಿಕ್ರಮ್ ಸಿಕ್ಕಿದ್ರೆ ನಮ್ಮ ರಜನಿ ಸಾರ್ಗೆ ಜೈಲರ್ ಸಿಕ್ತು. ಅದ್ರ ಜೊತೆ ನಮ್ಮ ಶಿವರಾಜ್ ಕುಮಾರ್ ಮೋಹನ್ಲೆಲ್ಲ ಸಪೋರ್ಟ್ ಮಾಡಿ ಎಲ್ಲ ತಗೊಂಬಂದು ಒಂದು ಬ್ಲಾಕ್ ಬಸ್ಟರ್ ಕೊಟ್ರಲ್ಲ. ದಟ್ ಈಸ್ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಟು ಸೇ ದಟ್ ಆಲ್ ಸೌತ್ ಆರ್ ಟುಗೆದರ್. ಸಿನಿಮಾ ಫ್ಯಾಟ್ರಿಟಿ ಎಲ್ಲ ಒಟ್ಟಿಗಿದ್ದೀವಿ ನಾವು ಅನ್ನೋದು ಇದೆಯಲ್ಲ, ಅದು ಒಂದು ಒಳ್ಳೆ ಗುಣ. ಅದು ಆ ಸಿನಿಮಾ ಕರೆಕ್ಟಾಗಿ ಜನ ಕೂಡ ಅದಕ್ಕೆ ಹಂಗೆ ಸ್ಫೂರ್ತಿ ಕೊಟ್ಟರು. ಆದರೆ ನಿಮ್ಮ ಮೂತಿಗಳಿದ್ದೀರಲ್ಲ ನೀವೆಲ್ಲ ಬಂದಲ್ಲ ಆ ಗೆಟಪ್ಗಳಲ್ಲಿ, ಅದು ಸ್ವಲ್ಪ ಕಷ್ಟ ಆಯಿತು ನೋಡೋದಕ್ಕೆ. ಓಕೆ, ಎಲ್ಲ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫನ್. ವಿ ಹ್ಯಾವ್ ಆಲ್ ಸ್ಟಾರ್ಟೆಡ್ ವಿತ್ ಫನ್, ಲೆಟ್ ಅಸ್ ಫನ್ ಗೋ ಆನ್. ಸೊ ವಾಟ್ ರಚ್ಚು, ಹೆಂಗಿದ್ದಾರೆ ನಮ್ಮ ವರ್ಮಾ? ಸ್ಪೂಫ್ ತರ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಎಲ್ಲಾ ಲೆಜೆಂಡ್ಸ್ ವೇದಿಕೆ ಮೇಲೆ ನಿಜವಾಗ್ಲೂ ಬಂದ್ ನೋಡಿದ್ರೆ ಒಂಥರ ಆನರ್ ಆಗಿರ್ತೀವಿ ನಾವೆಲ್ಲರೂ ಅವ್ರನ್ನ ಲೈವ್ ಅಲ್ಲಿ ನೋಡೋದಕ್ಕೆ. ಪ್ರಾಬಬ್ಲಿ ಒಂದಿನ ಅದು ಆಗೇ ಆಗತ್ತೆ ಅಂತ ಅನ್ಕೊಂಡಿದೀನಿ. ಆಸ್ ಯು ಸೆಡ್, ಶಿವಣ್ಣ ಇಸ್ ರಾಕಿಂಗ್ ಆ ಸಿನಿಮಾದಲ್ಲಿ ಅಂಡ್ ಎಲ್ಲಾ ಕಡೆ ಶಿವಣ್ಣನ್ ಕ್ಯಾರೆಕ್ಟರ್ಗೆ ತುಂಬಾನೇ ಅಪ್ರಿಸಿಯೇಷನ್ ಸಿಗ್ತಿದೆ. ಆಕ್ಚುಲಿ ನಾನು ಇನ್ಫ್ಯಾಕ್ಟ್ ಅದ್ರ ಆಡ್ ಮಾಡ್ಬೇಕು. ಕರ್ನಾಟಕದಲ್ಲಿ ಅಫ್ಕೋರ್ಸ್ ಶಿವಣ್ಣ ಅಂದ್ರೆ ಕೊಂಡಾಡ್ತಾರೆ, ಆದ್ರೆ ನಾನು ಹೈದರಾಬಾದ್ ಅಲ್ಲಿ ಈ ಮೂವಿ ನೋಡ್ಬೇಕಾದ್ರೆ ಅಲ್ಲಿ ತೆಲುಗು ಜನ ಎಲ್ಲ ಫುಲ್ ಕಿರ್ಚಾಡ್ಕೊಂಡು ನಾವೆಲ್ಲ ವಿ ಫೆಲ್ ಸೋ ಪ್ರೌಡ್. ಅಂದ್ರೆ ವಾ ಶಿವಣ್ಣ ವಿ ಲವ್ ಯು ಅಂತ ಅನ್ಸ್ಬಿಡ್ತು. ಅಂಡ್ ಅಷ್ಟೇ ಅಲ್ಲ, ತಮಿಳ್ನಾಡಲ್ಲಿ ಇರ್ಬೋದು ಅಥವಾ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಪ್ರೀಮಿಯರ್ ಆಗ್ತಿದ್ಯೋ ಮೂವಿ, ಎಲ್ಲೆಲ್ಲಿ ಓಡ್ತಿದ್ಯೋ ಎಲ್ಲ ಕಡೆ ಶಿವಣ್ಣ ನೋಡಿ ಕೊಂಡಾಡಿದ್ರಲ್ಲ, ಅದು ಬಹಳ ಖುಷಿ ಆಯ್ತು ನಮ್ಗೆ. ಒಂಥರ ಮೈ ಜಿಮ್ ಅನ್ಸೋಂತ ಒಂದು ಮೂಮೆಂಟ್ಸ್. ಅಂಡ್ ಇದು ತುಂಬಾನೇ ಫನ್ ಇತ್ತು ನಿಜವಾಗ್ಲೂ ಹೇಳ್ತೀನಿ. ಸ್ಟಾರ್ಟಿಂಗ್ ಇಂದ ನಾನು ಎಲ್ಲರೂ ಬಂದು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡುವವರೆಗೂ ನನ್ನ ನಗ್ತಾನೆ ಇದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನೀವು ಬಂದಾಗೆಲ್ಲ ನಗಿಸ್ತಿರ್ತೀರ. ಅಂಡ್ ಗಿಲ್ಲಿ, you nailed it, Ra. Varma. And Rakesh and ನಮ್ಮ ಸೂಪರ್ ಸ್ಟಾರ್ ತಲೈವ, awesome ತಲೈವ. ನಮ್ಮ ಮ್ಯಾಥ್ಯೂ ಚಿಕ್ಕಪ್ಪ ಇದು ಅವು ಪರ್ಫೆಕ್ಟ್ ಆಗಿದ್ರು ಅವರು. 2 ಫ್ಲೋರ್ಸ್ ಕಮ್ಮಿ ಇದ್ದಾರೆ ಅಷ್ಟೇ. ಚಪ್ಪಳಿ ಸಕ್ಕತ್ತಿದ್ದಾರೆ. ಏನ್ ಎಂಟ್ರಿ ಇಚ್ಚಿನ ನೀನು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಎವ್ರಿಬಡೀಸ್ ಎಂಟ್ರೀಸ್ ವಾಸ್ ಸೋ ಗುಡ್. ಅಂಡ್ ತಮ್ಮನ್ನ ನಾನು ಹೇಳ್ತಾ ಸರ್, ತಮ್ಮನ್ನ ನೋಡಿದೆ ರಾಘು ಸೊ ತುಂಬಾ ಚೆನ್ನಾಗಿತ್ತು. ಕಾಸ್ಟ್ಯೂಮ್ ಅಂಡ್ ಡಾನ್ಸ್, ಎವ್ರಿಥಿಂಗ್ ವಾಸ್ ಸೋ ಗುಡ್. ಓವರ್ ಆಲ್ ಒಂದು ಒಳ್ಳೆ ಸ್ಟಾರ್ಟ್ ಇಂದ ವಿ ಆರ್ ಸ್ಟಾರ್ಟಿಂಗ್ ದ ಎಪಿಸೋಡ್ ಅಂಡ್ ವಿಶಿಂಗ್ ಆಲ್ ದ ಕಂಟೆಸ್ಟೆಂಟ್ಸ್ ಆಲ್ ದ ವೆರಿ ಬೆಸ್ಟ್. ಸೊ ರವಿ ಸರ್, ಈ ನಮ್ಮ ಸಿನಿಮಾದಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಏನ್ ಗೊತ್ತಾ, ಈಗ ನಮ್ಮ ಸಿನಿಮಾ ಸ್ಕ್ರೀನ್ ಪ್ಲೇ ಹಿಂದ್ಗಡೆಯಿಂದ ಬರುತ್ತೆ ರವಿ ಸರ್. ಅಂದ್ರೆ ಜಡ್ಜಸ್ ಬಂದ ಮೇಲೆ ವೆಲ್ಕಮ್ ಮಾಡ್ತೀವಿ ನೋಡಿ ರವಿ ಸರ್. ಈಗ ನಿಮ್ಮ ವೆಲ್ಕಮ್ ನಾನು ಹೇಳ್ತೀನಿ, ಎಷ್ಟು ಮಜವಾಗಿರುತ್ತೆ ಅಂತ ನೋಡಿ. ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನೋಡಿ, ಹಾಡುಗಳಿಂದಲೇ ಪ್ರೇಮ ಲೋಕ ಕಟ್ಟಿದ ಪ್ರಳಯಾಂತಕ, ಬೆಳ್ಳಿ ತೆರೆಯನ್ನ ಕನಸುಗಳಿಂದ ಅಲಂಕರಿಸಿದ ಕನಸುಗಾರ, ಒಂದು ಪೀಳಿಗೆಗೆ ಪ್ರೀತಿಸೋದನ್ನ ಕಲಿಸಿದ ರಣಧೀರ, ಅವರೇ ನಮ್ಮ ಪ್ರೀತಿಯ ಕ್ರೇಜಿ ಸ್ಟಾರ್ ಲವ್ ಗುರು ರವಿಚಂದ್ರನ್ ಸರ್. ರವಿ ಸರ್, ಈ ಪ್ರೀತಿ ಚಪ್ಪಾಳೆ ಎಲ್ಲವೂ ಕೂಡ ನಿಮಗೋಸ್ಕರ ರವಿ ಸರ್. ಎಲ್ಲ ಪೀಸ್. ವೆಲ್ಕಮ್ ರವಿ ಸರ್, ವೆಲ್ಕಮ್. ಹಾಗೇನೆ ಅವರೊಟ್ಟಿಗೆ ಕೂತಿದ್ದಾರೆ ದ ವೆರಿ ಬ್ಯೂಟಿಫುಲ್. ಇವರು ಪಡ್ಡೆ ಹುಡುಗರನ್ನ ಕಣ್ಣಲ್ಲೇ ಬಚ್ಚಿಡ್ತಾರೆ, ಡಿಂಪಲಿಂದಲೇ ಸಿಂಪಲ್ ಆಗಿ ಹುಚ್ಚಿಡಿಸ್ತಾರೆ. ಏನಮ್ಮಿ ಅಂದ್ರೆ ಹೆಚ್ಚು ಕಮ್ಮಿ ಮಾಡದೆ ಅಭಿಮಾನ ಕೊಡ್ತಾರೆ. ಅವರೇ ನಮ್ಮೆಲ್ಲರ ಪ್ರೀತಿಯ ಕನ್ನಡದ ಸ್ಟಾರ್, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಮಿಂಚ್ತಾ ಇರೋ ಸ್ಯಾಂಡಲ್ವುಡ್ ನ ಒನ್ ಅಂಡ್ ಓನ್ಲಿ ಡಿಂಪಲ್ ಕ್ವೀನ್, ಬ್ಯಾಚುಲರ್ಗಳ ಡ್ರೀಮ್ ಕ್ವೀನ್ ರಚಿತಾ ರಾಮ್. ರಚು, ವೆಲ್ಕಮ್ ಡಾರ್ಲಿಂಗ್, ವೆಲ್ಕಮ್. ಈಗ ಏನಪ್ಪ ಮನಸ್ಸಿಗೆ ಅರ್ಥ ಆಯ್ತಾ? ಈಗ ನಮ್ಮ ಕತೆ ಏನಂದ್ರೆ ನೀವೆಲ್ಲ ಹೋಗಿ ಕೂತ್ಕೋಬೇಕು. ಥ್ಯಾಂಕ್ ಯು.
ಬನ್ನಿ ಇದೇ ಜೋಶಲ್ಲಿ ಮುಂದುವರ್ಸೋಣ. ಕಾಡಿ ಬೇಡಿ ಜೋಡಿಯಾಗೋ ಮಗಜನ್ ಮಚ್ಚೀಸ್, ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡು ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬ್ಯಾಚುಲರ್ಸ್ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್, ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. Co-powered by Freedom Refined Sunflower Oil, special partner RKG Tuppa, Volkswagen digital streaming partner Z5. So let's begin Sandalwood Heroes Round. ನೋಡಿ ಸ್ವಾಮಿ, ನಾವಿರೋದು ಹೀಗೆ, ಯಾರೇ ಹೇಳೋದಂಗೆ ದ ಒನ್ ಅಂಡ್ ಓನ್ಲಿ ಕರಾಟೆ ಕಿಂಗ್ ಶಂಕರಣ್ಣ. ಈಗ ಶಂಕರಣ್ಣನವರ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನಾಟಿ ಹುಡುಗ ಗಿಲ್ಲಿ ನಟ ಅಲಾಂಗ್ ವಿತ್ ದ ವೆರಿ ಬ್ಯೂಟಿಫುಲ್ ಯಶಸ್ವಿನಿ. ನಿಜವಾಗ್ಲೂ ನಮ್ಮ ಸ್ಯಾಂಡಲ್ವುಡ್ ಸೂಪರ್ ಹೀರೋಸ್ ಅಂತ ಹೇಳಿದ್ರೆ ಈಗ ಗೊತ್ತಾಗ್ತಿದ್ರೆ ನಮ್ಮ ವೇದಿಕೆ ಮೂಲಕ ಅವ್ರು ಬಂದ್ರೆ ಆ ಜೋಶು, ಆ ಆನಂದ, ಆ ಖುಷಿ, ನಿಜವಾಗ್ಲೂ ನಮಗೆ ಸಾರ್ಥಕ ಇದು ಕನ್ನಡಿಗರಾಗಿ. ಅದರಲ್ಲೂ ನಮ್ಮ ಶಂಕರಣ್ಣ ಅವರ ಸಾಧನೆ, ಅವರ ಸಿನಿಮಾ ಪ್ರೀತಿ ಅದ್ಭುತ. ನಮ್ಮ ಶಂಕರಣ್ಗೆ ಬರಲಿ ಜೋರ್ ಚಪ್ಪಾಳೆ. ಇದು ಟ್ರೂ ಲೆಜೆಂಡ್. ಅಪ್ಪ, ನೀವು ಶಂಕರಣ್ಣ ತರ ಬಂದಿದ್ದೀರಾ, ಮಧ್ಯದಲ್ಲಿ ಒಂದು ಅದ್ಭುತವಾದ ಬಿಟ್ಟನ್ನು ಮಾಡಿದ್ದೀರಿ. ಆ
ಬಿಟ್ರು ನೋಡಿ ನಮ್ಮ ರಚ್ಚು ಕಳೆದೋಗ್ಬಿಟ್ಟಿದ್ದಾರೆ. ರಚ್ಚು ಐ ಮೆಸ್ಮರೈಸ್ಡ್. ಆಯು ಮೆಸ್ಮರೈಸ್ ಅಂದ್ರಲ್ಲ, ಮೆಸ್ಮರೈಸ್ ಇದೇನ ಅರ್ಥ? ಅಲ್ಲ ಅಲ್ಲ ಅಲ್ಲ, ಅದೇ ಗೊತ್ತಾಯ್ತು. ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ, ಯಾವ ಪದ ಹೇಳ್ಬೋದು ಅದಕ್ಕೆ ಅಂತ. ನಂಗೆ ದೊಡ್ಡ ಪ್ರಶ್ನೆ, ನಾನು ಒಬ್ಳಿಗಲ್ಲ ಎಲ್ರಿಗೂ. ನೀನ್ ಯಾಕದ್ ಮಾಡ್ದೆ? ನೀನು ಯಾಕ ಬಿಟ್ ಮಾಡ್ದೆ? ಯಾವ ಬಿಟ್ ಅಂತ 1 ಸೆಕೆಂಡ್ ಮತ್ತೊಮ್ಮೆ ನಿಮ್ಗೆ ತೋರಿಸ್ತೀನಿ. ಕ್ಲಾಸಿಕಲ್ ಬಿಟ್ ಯಾಕೆ ಮಾಡ್ದೆ? ಪ್ಲೇ ದ ಕ್ಲಾಸಿಕಲ್ ಬಿಟ್ ಬಿಕಾಸ್ ಅದೊಂದು ಅದ್ಭುತವಾದಂತಹ ಒಂದು ಅದ್ರಲ್ಲೂ ಸೋಲೋ ಬಿಟ್ಟು ಬೇರೆ ಅವನಿಗೆ. ನಿಮ್ ಪ್ರಕಾರ ಅದು ಡಾನ್ಸು. ನಾನು ಪ್ರಯತ್ನ ಮಾಡಿದೆ ಸರ್, ಚೆನ್ನಾಗಿ. ಓಕೆ, ಶಂಕರಣ್ಣ ಗೆಟಪ್ ಅಲ್ಲಿ ಇರೋದ್ರಿಂದ ನಾವೇನು ಮಾತಾಡ್ತಿಲ್ಲ. ಯಾರಚ್ಚು? ಯಶು, ನೀವ್ ಯಾಕೆ ಹಿಂದೆ ನಿಂತ್ಕೊಂಡಿದ್ರಿ ಹಂಗೆ? ಅವ್ನ್ ಡಾನ್ಸ್ ಮಾಡೋದನ್ನ ನೋಡಿ ಎಂಜಾಯ್ ಮಾಡ್ತಿದ್ದೆ. ಸರ್ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಅಂತ ಐತಲ್ಲ ಸರ್, ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಯ್ತೀನಿ, ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ಡ್ಯಾನ್ಸ್ ಮಾಡಿ, ಭರತನಾಟ್ಯ ಮಾಡಿ, ಎಂಟರ್ಟೈನ್ಮೆಂಟ್. ತಿರ್ಗಿ ಅಲ್ಲಿ ಬೋಟ್ ಹತ್ರ ಕರ್ಕೊಯ್ತೀನಿ, ನೀರೆಲ್ಲಾನು ಜೋಡಿಸ್ತೀನಿ, ಇಲ್ಲಿಗೆ ಬಂದು ಹೂ ಹಾಕ್ತೀನಿ, ಅಲ್ಲಿಗೆ ಬಂದು ಬೆಂಕಿ ಕಾಯಿಸ್ತೀನಿ ಮೇಡಮ್. ಅದೆಲ್ಲ ನಮ್ಗೆ ಗೊತ್ತಾಯ್ತು, ಆ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಯ್ತು ನಮ್ಗೆ. ನೀನ್ ಯಾಕೆ ಡಾನ್ಸ್ ಮಾಡ್ದೆ? ಈ ರೌಂಡ್ ಡ್ಯಾನ್ಸ್ ರೌಂಡ್ ಅಂತ ಅದಕ್ಕೆ ಡ್ಯಾನ್ಸ್ ಮಾಡ್ತೀನಿ ಡಾನ್ಸ್ ಯಾಕೆ ಮಾಡ್ದೆ? ಆ ಬಿಟ್ ಯಾಕೆ ಮಾಡ್ದೆ ಮೇಡಮ್? ಸಿನಿಮಾದಲ್ಲಿ ಆಯ್ತಾ ಮೇಡಮ್? ಇಲ್ಲ ಇಲ್ಲ ಇಲ್ಲ, ನನ್ಗೆ ಗೊತ್ತಾಗಿರೋ ವಿಚಾರ ಏನಂದ್ರೆ 10 ಮಿನಿಟ್ಸ್ ಬ್ಯಾಕ್ ಈ ಒಂದು ಇಂಪ್ರೂವೈಸೇಷನ್ ಮಾಡ್ಕೊಂಡ್ ಬಂದ. ಡಾನ್ಸ್ ಅಲ್ಲಿ ಇರ್ಲಿಲ್ಲ, ರವಿ ಸರ್ ಬೈತಿದ್ರು ಅಂತ ಹೇಳಿ ಡಾನ್ಸ್ ತೋರಿಸ್ಬಿಡ್ತೀನಿ, ರವಿ ಸರ್ನ ದಂಗ್ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಫಸ್ಟ್ ನಾನು ಕಾಯ್ತಿರೋದು ರವಿ ಸರ್ ಮಾತುಗಳನ್ನ ಕೇಳೋದಕ್ಕೆ. ತುಂಬಾ ಚೆನ್ನಾಗಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ರಿಯಲಿ ಗುಡ್. ತುಂಬಾನೇ ಚೆನ್ನಾಗಿತ್ತು. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಆ ಹಾಡು ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಅವರೊಬ್ಬರೇ ಹೇಳಿರೋದು, ನೋಡಿ ಸ್ವಾಮಿ ನಾವಿರೋದೇ ಹಿಂಗೆ ಅಂತ. ತುಂಬಾ ಚೆನ್ನಾಗಿದೆ ಹಾಡು. ಆ್ಯಂಡ್ ಗೀತಾ ಸಿನಿಮಾದ ಹಾಡು ಆ್ಯಂಡ್ ಯಶು ಎಂಟ್ರಿ ವಿತ್ ಬ್ಯೂಟಿಫುಲ್ ಪ್ರಾಪರ್ಟೀಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ. ನಿಮ್ಮ ಡಾನ್ಸಸ್ ಕೂಡ ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡಿದ್ರು. ಓವರ್ ಆಲ್ ಇಟ್ ವಾಸ್ ವಂಡರ್ಫುಲ್ ಟು ವಾಚ್. ಆದರೂ ಏನು ಗೊತ್ತೇನೋ, ಎಲ್ಲೋ ಏನೋ ಎಫರ್ಟ್ ಹಾಕಿ ನಮ್ಮನ್ನು ನಗಿಸ್ಬೇಕು ಅಂತಿಲ್ಲ, ಅದೇ ಅಲ್ಟಿಮೇಟ್ ಕಣೋ. ಸೂಪರ್ ಗಿಲ್ಲಿ, ಆಸಮ್. ನೋಡಿ ಮೆಸ್ಮರೈಸ್ ಆಗಿದ್ದಾರೆ ಅವರು. ಏನಾಗಿದ್ದಾರೆ ಮಗ? ಮೆಸ್ಮರೈಸ್ ಅಲ್ಲ ಕಣೋ, ಮೆಸ್ಮರೈಸ್ ಅಂದ್ರೆ ಏನು? ಖುಷಿಯಾಗಿದ್ದಾರೆ ಅಂತ. ಕಳೆದೋಗ್ಬಿಟ್ಟಿದ್ದಾರೆ ಅಂತ. ಹೌದು ಮೇಡಮ್. ನಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಈಗ ಹೇಳು ಕರೆಕ್ಟ್. ಮೆಸ್ಮರೈಸ್ ಅಂದ್ರೆ ಮೆಸ್ಮರೈಸ್ ಕಳೆದೋಗ್ಬಿಟ್ಟವ್ರೆ ಮೇಡಮ್. ಈಗ So sweet. ನಿನ್ ರವಿ ಸರ್ ಕೇಳು, ಸರ್ ನೀವು ಮೆಸ್ಮರೈಸ್ ಆಗಿದ್ದೀರಾ ಅಂತ. ರವಿ ಸರ್, ಸರ್ ನೀವು ಮೆಸ್ಮರೈಸ್ ಆಗಿದ್ದೀರಾ ಸರ್? ತುಂಬಾ ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಸ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಶಂಕರನಾಗ್ ಒಂದು ಸಾಕ್ಷಿ. ಅಂದ್ರೆ ನಾನು ಶಂಕರನಾಗ್ ಬಗ್ಗೆ ಮಾತಾಡಲೇಬೇಕು. ಶಂಕರನಾಗ್ ಅಂದ್ರೆ ನಾನು ಯಾವಾಗ ಹೇಳೋದು ಒಂದೇ, ಟೈಮ್ ಅಂತ ಹೇಳ್ತಿದ್ದೆ ನಾನು. ಅಂದ್ರೆ ಅವ್ರು ಇರೋ ಅಷ್ಟು ದಿವಸದಲ್ಲಿ ಅವ್ರೇನೊಂದಷ್ಟು ವರ್ಷ ಬದುಕಿದ್ರು, ಅದಕ್ಕೆ ಡಬಲ್ ಆಯ್ಸ್ ಬದುಕಿದ್ರು ಅವ್ರು. ಆಕ್ಚುಲ್ ಆಗಿ ಅವ್ರು ಯಾವುದೇ ಕಾರಣಕ್ಕೂ ಬೇಕಾಬಿಟ್ಟಿ ಮಾತುಗಳು, ಬೇಡದಿರೋ ಮಾತುಗಳು, ಬೇಡದವ್ರ ಜೊತೆ ಕೂತ್ಕೊಂಡು ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸಾಧ್ಯನೇ ಇಲ್ಲ. ಶೂಟಿಂಗ್ ಅಲ್ಲಿ ಏನಾದ್ರೆ ಅರ್ಧ ಗಂಟೆ ಗ್ಯಾಪ್ ಇದೆ ಅಂದ್ರೆ ಡೈರೆಕ್ಟರ್ ಹತ್ರ ಕೇಳೋರು, ಒಂದು 1 hour ವರ್ಕ್ ಇಲ್ವಾ ಅಂತ. ವರ್ಕ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಗಾಡಿ ತಗೊಂಡು ಹೋಗಿ ಬೇರೆ ಏನೋ ಕೆಲಸ ಮಾಡ್ಕೊಂಡು 1 hour ಕರೆಕ್ಟಾಗಿ ಬಂದು ಮತ್ತೆ ಸೇರ್ಕೊಂಡು
ಥ್ಯಾಂಕ್ ಯು ಸರ್. ಆದರೂ ಆ BGM ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗೇ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ನಿನ್ನ ನೋಡ್ಲೇ ಇಲ್ಲ ಕಣ ನಾನು. ನನಗೆ ಬರೀ ಶಂಕರ್ನಾಗ್ ನೆನಪಾಗ್ಬಿಟ್ಟು ತುಂಬಾ ನೆನಪಾಯ್ತು ಇವತ್ತು. ಐಶು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಗೆಟಪ್ ಚೆನ್ನಾಗಿ ಹಾಕಿದ್ದೀರಾ. ಯು ಲುಕ್ ನೈಸ್ ವಿತ್ ದಟ್ ಹಳೆಯ ಕಾಲದಲ್ಲ ಇದಾಕೊಂಬರೋ ರೆಡ್ ಬ್ಯಾಂಡ್ ತರ. ಅದೆಲ್ಲ ನಿಮ್ಮ ಫೇಸ್ಗೆ, ನಿಮ್ಮ ರೌಂಡ್ ಫೇಸ್ ಇರೋದಕ್ಕೂ ನಿಮ್ಮ ಬಾಡಿ ಸ್ಟ್ರಕ್ಚರ್ಗೂ ಚೆನ್ನಾಗಿ ಸೂಟ್ ಆಯ್ತದೆ. ಲುಕ್ ನೈಸ್, ಬಹಳ ಚೆನ್ನಾಗಿತ್ತು. ಈಗ ರವಿ ಸರ್ ಒಳ್ಳೆ ಮೂಡಲ್ ಇದ್ದಾರೆ. ಶಂಕರ್ನಾಗ್ ಸರ್ ಬಗ್ಗೆ ಎಲ್ಲ ಮಾತಾಡಿ ಫುಲ್ ಖುಷಿಯಾಗಿದ್ದಾರೆ, ನಮ್ಮನ್ನು ಖುಷಿ ಪಡಿಸಿದ್ದಾರೆ. ನಿನ್ ಟೈಮ್ ಚೆನ್ನಾಗಿದೆ ಮಗ. ಈಗ ಡ್ರಾಮಾ ಅಲ್ಲಿ ಒಂದು ಡೈಲಾಗ್ ಇದೆ ನೋಡು, ಅದು ಶಂಕರ್ನಾಗ್ ಅವ್ರ ಸ್ಟೈಲ್ ಅಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ನೋಡು. ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀಸನೋ ಬಕ್ಷಿಸನೋ ಲಂಗ್ ಲಗಾಮ ಲವಣ ಫಕೀರ ಲಂಗದವನ ಹಾಕಳ ಸಕೀರ ದೊಡ್ಡೋರ್ ಬಿಡಲ್ಲ ಸಣ್ಣೋರ್ ಬಗಲ್ಲ 1/4 kg ಬೆಣ್ಣೆ ಬಾಯಲಾಕೋ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತೇಲಾಡು. ಈಗ ನೋಡಿ ರವಿ ಸರ್, ಇದೇ ನಮ್ಮ ಶಂಕರ್ನಾಗ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಮಿಸ್ಟರ್ ಧನ್ರೋಜ್, ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀಸನೋ ಬಕ್ಷಿಸನೋ ಲಂಗ ಲಗಾಮು ಲವಣ ಫಕೀರ ಲಂಗದವನಿ ಹಾಕಳು ಸಕೀರ ದೊಡ್ಡವರು ಬಿಡಲ್ಲ ಸಣ್ಣವ್ರು ಬಗಲ್ಲ 1/4 kg ಬೆಣ್ಣೆ ಬಾಯಲಕ್ಕ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬೇರಕ್ಕಂತೇಲಾಡು. ಚೆನ್ನಾಗೇ ಮಾಡಿದೆ ಬಿಡ. ನೋಡಿ, ಇದು ರವಿ ಸರ್ ಹೇಳಿದ್ರೆ ಈ ಎಲ್ಲ ಅವನೇನೋ ಧೈರ್ಯ ಮಾಡಿ ಹೇಳ್ತಾ ಇದ್ದಾನೆ ರವಿ ಸರ್. ನೋಡೇ ಬಿಡೋಣ ಏನ್ ಮಾಡ್ತೀರ ಅಂದ್ರೆ. ಎಲ್ಲ ಪೀಸ್ ಪೀಸ್ ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀಸನೋ ಬಕ್ಷಿಸನೋ ಲಂಗ ಲಗಾಮ ಲವಣ ಫಕೀರ ಲಂಗದವಣಿ ಅಕ್ಕಳ ಸಕೀರ 1/4 kg ಬೆಣ್ಣೆ ಬಾಯಲಕ್ಕ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತೇಲಾಡು. ಪೀಸ್ ಪೀಸ್. ಸಾಯಿ ಕುಮಾರ್ ಅವರು ಏಯ್ ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀಸನೋ ಬಕ್ಷಿಸನೋ ಲಂಗ ಲಗಾಮು ಲವಣ ಫಕೀರ ಲಂಗದವನ ಸಕೀರ 1/4 kg ಬೆಣ್ಣೆ ಬಾಯಲಕ್ಕ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತೇಲಾಡು. ಯಾಕೆ 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 ಕಟ್ಟಿಲ್ಲ ನೀ? ಸಾಯಿ ಕುಮಾರ್ ಸರ್ ನೋಡ್ಬಿಟ್ರೆ ಸಾಯಿಸ್ಬಿಡ್ತಾನೆ. ಉಪ್ಪಿ ಸರ್ ಅಂತ ಲಕ್ಕಂಡಿ ಕಡ್ಡಿ ಪುಡಿ ಲಕ್ಷ್ಮೀಸನೋ ಬಕ್ಷಿಸನೋ ಲಂಗ ಲಗಾಮ ಲವಣ ಫಕೀರ ಲಂಗದವನ ಹಾಕಳ ಸಕೀರ 1/4 kg ಬೆಣ್ಣೆ ಬಾಯಲಾಕ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತೇಲಾಡು. ಮಗ ಇದು ನಾನು ಹೇಳಿದ್ರೆ ಹೆಂಗೆ ಹೇಳ್ತೀನಿ ಮಗ? ಲಕ್ಕಂಡಿ ಕಡ್ಡಿ ಪುಡಿ ಪವರ್ ಬಾಯ್ 6 kg ತುಪ್ಪ ಲಂಗಿಲಗಮ್ಮ ಲವಣ ಫಕೀರ ಉಜ್ಜೀವನ್ ಲೈಂಗದವಣಿ ಕಳೆ ಸಿಕ್ಕಿರ ಸುದರ್ಶನ್ ಸಿಲ್ಕ್ ಅಂಡ್ ಸ್ಯಾರೀಸ್. ಸೂಪರ್ ಕಡು. ಫಸ್ಟ್ ಟೈಮ್ ಈ ಒಂದು ದಿನ ನಾ ಬರ್ಕೊಂಡ್ಬಿಟ್ಟಿನಿ ಜೀವನದಲ್ಲಿ. ಕರೆಕ್ಟ್, ಇವತ್ತೇ ಕಣ ಕರೆಕ್ಟ್ ಆಗಿ ಮಾಡಿದ್ದೀನಿ. ತುಂಬಾ ಎಕ್ಸಾಕ್ಟ್ಲಿ ನಿನ್ನ ಎಲ್ಲ ಪಂಚ್ಗಳು ವರ್ಕ್ ಆಯ್ತು. ಜಗ್ಗೇಶ್ ಅವರ ಓ ನೋಡಿ, ಐ ಲಕಡಿ ಪಕಡಿ ಚುಮ್ಮ ಲಕ್ಕಂಡಿ ಕಡಿ ಪುಡಿ ಲಕ್ಷ್ಮೀಸನ ಬಕ್ಷಿಸನೋ ಲಂಗಲ ಕಮ್ಮ ಲವಣ ಫಕೀರ ಲಂಗದವನ ಕಳೆ ಸಿಕ್ಕಿರ 1/4 kg ಬೆಣ್ಣೆ ಬಾಯಲಕ್ಕೆ ಸುಮ್ಮನೆ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕಂತೇಲಾಡು. ಟಚಿಂಗ್ ಟಚಿಂಗ್ ಟಚಿಂಗ್. ನೋಡ್ರಪ್ಪ, ಫಸ್ಟ್ ಟೈಮು ರಚು ಇಸ್ ಆಸ್ಕಿಂಗ್ ಈ ಹೀರೋ ಬೇಕು ಆ ಹೀರೋ ಇಮಿಟೇಟ್ ಮಾಡಿ ಅಂತ. ಮಗ ನಿನ್ನ ಕ್ಯಾಲೆಂಡರ್ ಅಲ್ಲಿ ಲವಣ ಫಕೀರ ಲವಣ ಫಕೀರ ಅದು ವೆರಿ ವೆಲ್ ಡನ್. ಪ್ರಾಪರ್ಟಿ ಇಟ್ಕೊಂಡು ಕಾಮಿಡಿ ಮಾಡ್ತಾರಂತೆ ಈಗ. ಏನ ಸಾಕು ಹೋಗ, ನಿಂಗೆ ಎಷ್ಟೋ ಕಂಟೆಂಟ್ ಕೊಡೋದು ಒಂದೇ ಶೋ ಅಲ್ಲಿ. ಸರ್ ನಾನು ಪ್ರಾಪರ್ ಕಾಮಿಡಿಗಂತೂ ನಗಲ್ಲ, ನೀವು ಅದಕ್ಕೆ ಪ್ರಾಪರ್ಟಿ ಕಾಮಿಡಿ ಮಾಡುವ ಅನ್ಕೊಂಡಿದ್ದೀನಿ ಸರ್ ಇವಾಗ. ನೋಡಿ ರವಿ ಸರ್, ನಕ್ಕು ಬಿದ್ದ್ಬಿಡ್ತೀರಾ ನೀವು. ಏನೋ ಮಗ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ಓಕೆ, ಗೋ ಫಾರ್ ಇಟ್. ಸರ್ ಇದು ಹಸು ಸರ್. ಸರ್ರಂತ ಹೋಯ್ತು ಸರಸು. ಸರ್ ಇದಕ್ಕೆ ನೆಗ್ತೀರ ನೋಡಿ ಸರ್. ಸರ್ ಇದು ಮನಿ ಜಾರೋಯ್ತು, ಜರ್ಮನಿ. ಸರ್ ಇದು ಆಲ್ಟು ಸರ್. ಆಲ್ಟು ಸರ್, ಸ್ವೀಟ್ ಆಲ್ಟು ಸರ್. ಮುಚ್ಕೊಂಡು ಹೋಗಲ್ಲ. ಇಷ್ಟೊತ್ತು ಹೆಂಗೋ ಚೆನ್ನಾಗಿ ಮಾಡಿದೆ. ನೀನೇ ನಿನ್ ಬುದ್ಧಿ ಹೋಯ್ತಲ್ಲ ಹಾಳು ಮಾಡ್ಕೊಳಕ್ಕೆ ಅಂತ ಶುರು ಮಾಡ್ಕೊಂಡು ಇದಕ್ಕೆ ನೆಗ್ತೀರ ನೋಡಿ ಸರ್. ಸರ್ 2 ಸೆಕೆಂಡ್ ಅಲ್ಲಿ ಲೆಮನ್ ರೈಸ್ ಮಾಡ್ತೀನಿ ಸರ್ ನಾನು. ಹೆಂಗೆ? ಲೆಮನ್ ರೈಸ್ ಮಾಡ್ತೆ, ಲೆಮನ್ ರೈಸ್ ಸರ್. ಆಯ್ತು, ಮೇಲ್ಗಡೆ ಎಸ್ಬಿಟ್ಟು ಸನ್ ರೈಸ್ ಆಗೋಗುತ್ತೆ. ಸೂಪರ್. ಏನ್ ರವಿ ಸರ್
ನೋಡಿ ನೀವು ಇನ್ಫ್ಲೂಯೆನ್ಸ್ ತಗೊಂಡ್ಬಿಟ್ರಿ. ಮೇಡಮ್ ಹಾ. ಇವಾಗ ಕಾಕ್ರೋಚ್ ತೋರಿಸ್ತೀನಿ ಭಯ ಬೀಳ್ಬೇಡಿ ಮೇಡಮ್. ಮೇಡಮ್ ಕಾಕು, ಹಾ. ರೋಜು, ಕಾಕ್ರೋಜು. ಕಾಕ್ರೋಚ್ ಎಲ್ಲ ಕಡೋದು ಕಾಕ್ರೋಚ್. ಮೇಡಮ್ ಅವಳು ಇಂಗ್ಲಿಷ್ ಅಲ್ಲಿ ಹರ್ ಅಂತಾರಲ್ವ ಮೇಡಮ್? ಹಾ. ಆಸೆ ಎದಳು, ನಾನೇನು ಮಾಡೋದು ಎದಳು, ಕಾಮಿಡಿ ಮಾಡ್ತೀನಿ ಅಷ್ಟೇ. ಹರ್ರು ಇವಳ ಕೈಗೆ ಟಾರ್ಚ್ ಕೊಟ್ಟೆ, ಟಾರ್ಚರ್. ಸರ್ ಈಗ ಲೋ ಬಜೆಟ್ ಲಿಪ್ಸ್ಟಿಕ್ ತೋರಿಸ್ತೀನಿ ನೋಡಿ ಸರ್. ಲಿಪ್ಪು ಸ್ಟಿಕ್ಕು, ಲಿಪ್ಸ್ಟಿಕ್ಕು. ನನ್ ಬಾಯಿ ಉತ್ತರಿಸ್ಬಿಡ್ತೀನಿ ಹಂಗೆ ಇವಾಗ ನಿನಗೆ ನಾನು. ಸರ್ ಮನೋಹರ್ ಬೈಲಿ ಬೇಗ ಬಂದ್ಬಿಡು, ಮುಗಿಸ್ಬಿಡು. ಸರ್ ನೀವೇ ಹೇಳ್ತೀರಾ ಮನೋಹರ ವೇಸ್ಟ್ ಅಂತ. ಸ್ಟೇಜ್ ಮೇಲೆ ಬಂದು ನಿಂತ್ಕಂದ ವೇಸ್ಟೇಜು, ವೇಸ್ಟ್ ಪ್ಲಸ್ ಸ್ಟೇಜು, ವೇಸ್ಟೇಜು. ಇನ್ನೋದೇ ಸರ್ ಈ ಮೂಮೆಂಟ್ ಅಲ್ಲಿ ಮನೋಹರ ನನ್ನ ಮಗ ರೈಸ್ ತಿನ್ನಿಸ್ತಾ ಇದ್ದೀನಿ, ಸನ್ ರೈಸು. ಇನ್ನೊಂದೈತಿ ಸರ್. ಸರ್ ಟ್ರೀ, ಸರ್ ಟ್ರೀ, ಟ್ರೀ ಕಣ್ಣಿಂದ ನೋಡ್ತಾ ಇದ್ದೀನಿ, ಕಂಟ್ರಿ. ಸರ್ ಇದು ಫುಡ್ಡು. ನನ್ನ ಹತ್ರ ಬರ್ಬೇಡ ಆ ಕಡೆ ಹೋಗಲ್ಲ. ಸರಿ ಇದು ಇವಾಗ ಬರೀ ಫುಡ್ಡು. ಫಾಸ್ಟ್ ಆಗಿ ತಿಂತಾ ಇದ್ದೀನಿ, ಫಾಸ್ಟ್ ಫುಡ್ಡು. ಗಿಲ್ಲಿ ಕಡಲೆ ನೀನ್ ಮಾತ್ರ ಯಪ್ಪ. ಟೀ, ಇದು ಟೀ ಸರ್, ಟೀ ಕುಡಿತಾ ಇದ್ದೀನಿ. ಅಯ್ಯೋ ಶರ್ಟ್ ಮೇಲೆ ಚಲೋಯ್ತು, ಟೀ ಶರ್ಟು. ಬಾರ ಇಲ್ಲಿ. ಬಹುಮಾನ ಕೊಡ್ತಾರೆ ಕಣೋ. ಹೋಗು ಪ್ಲೀಸ್. ಒಂದ್ ನಿಮಿಷ, ನಿನ್ ಕಾಮಿಡಿ ನಾವ್ ಇಷ್ಟೊತ್ತವರೆಗೂ ಕೇಳಿದೀವಿ. ಯು ಆರ್ ಕಮಿಂಗ್ ಹಿಯರ್. ಅಂದ್ರೆ ಏನಾಯ್ತು ಗೊತ್ತಾ, ಅವ್ನ್ ಹೊಡಿಬೇಕು ಅನ್ಕೊಂಡೆ, ಶಂಕರ್ನಾಗ ಆಡಾಕ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟ. ನಾನು ನಿಜವಾಗ್ಲೂ ಹೇಳ, ತುಂಬಾ ಬೇಜಾರಿದ್ದಾಗ ನಿನ್ನ ನ್ಯಾಪ್ಸ್ಕೊಳ್ತೀನಿ, ಇದೇ ಸೀನ್ ನ್ಯಾಪ್ಸ್ಕೊಳ್ತೀನಿ ಕಣೋ. ಥ್ಯಾಂಕ್ ಯು ಇಷ್ಟು ಮೇಡಮ್. ಪೀಜೆನ ನನ್ನ ಜೀವನದಲ್ಲೇ ಕೇಳಿಲ್ಲ. ಇಷ್ಟು ಪೀಜೆಗೆ ನಾನು ಇಷ್ಟೊಂದು ನಕ್ಕೆ ಇಲ್ಲ ನಾನು. ಎಕ್ಸಾಕ್ಟ್ಲಿ. And look at Akul is laughing. ಬಟ್ ಗಿಲ್ಲಿ ಇಸ್ ಬ್ಯಾಕ್. ಅದು ಮಾತ್ರ ಹೇಳ್ಬಲ್ಲ. ಏಯ್ ಕಮಾನ್ ಮಗ, ಇದೇ ತರ ರೆಡಿ ಮಾಡ್ಕೊಂಡ್ ಮಗ. ಈಗ ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಡಿಂಪಲ್ ಕ್ವೀನ್ ರಚಿತಾ ಹೆಜ್ಜೆ ಹಾಕಿರ್ತಕ್ಕಂತಹ ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಗೆ ಪರ್ಫಾರ್ಮ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬಾರ್ಲಿ ಜೋರ್ ಚಪ್ಪಾಳೆ ನಮ್ಮ ನ್ಯೂ ಕಮರ್ ಆಶಾ ಆನ್ ಸ್ಟೇಜ್.
ಮೊದಲನೇ ಪರ್ಫಾರ್ಮೆನ್ಸ್ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಆಶಾ ಅವರದ್ದು ಅಂಡ್ ರಚ್ಚು ಅವ್ರಿಗೋಸ್ಕರ ಈ ಪರ್ಫಾರ್ಮೆನ್ಸ್ ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ರಚು ನಮ್ಮ ಸೂಪರ್ ಸ್ಟಾರ್. ಯಾಕೆಂತಂದ್ರೆ ಅವರ ಆತ್ಮೀಯತೆ ಇರ್ಬೋದು, ಅವರ ಸಾಧನೆ ಇರ್ಬೋದು, ಅವರ ಸ್ನೇಹ ಇರ್ಬೋದು, ಅವ್ರ ಇದ್ದ ಕಡೆ ನಿಜವಾಗ್ಲೂ ಅಲ್ಲಿ ನಗು ಇರುತ್ತೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ. 10 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸತತವಾಗಿ ನಂಬರ್ 1 ಟಾಪ್ ಹೀರೋಯಿನ್ ಆಗಿ ಮುಂದುವರಿತಾ ಇದ್ದಾರೆ. ಆಶಾ, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಬಟ್ ನಾನು ಈ ಹಾಡನ್ನ, ಈ ಡಾನ್ಸ್ನ ಅಪ್ಪು ಸರ್ಗೆ ಹಾಗೆ ಸುದೀಪ್ ಸರ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಮೊದಲನೇ ಹಾಡು ಬಂದು ನಟ ಸಾರ್ವಭೌಮ ಅದು. ಆ್ಯಂಡ್ ಅಪ್ಪು ಅವರೊಟ್ಟಿಗೆ ಆ ಒಂದು ಬ್ಯೂಟಿಫುಲ್ ಸಾಂಗ್ ನನಗೆ, ನಾನು 2 ಸಿನಿಮಾ ಅವರೊಟ್ಟಿಗೆ ನಾನು ಸ್ಕ್ರೀನ್ ಶೇರ್ ಮಾಡಿರೋವಂಥದ್ದು. ಆ್ಯಂಡ್ 2 ಸಿನಿಮಾದಲ್ಲಿ ನನಗೆ ತುಂಬ ಒಳ್ಳೆ ಹಾಡುಗಳು ಸಿಕ್ತು. ಆ್ಯಂಡ್ ಒಳ್ಳೆ ಪಾತ್ರ ಕೂಡ ಅಷ್ಟೇ, ಹಾಗೆ ಒಂದು ಒಳ್ಳೆ ತಂಡ ಜೊತೆಗೆ ಕೆಲಸ ಮಾಡುವಂತ ಒಂದು ಅವಕಾಶ. ಅಂಡ್ ಸೆಕೆಂಡ್ ಒನ್ ವಾಸ್ ಮುಕುಂದ ಮುರಾರಿ ವಿತ್ ಸುದೀಪ್ ಸರ್. ಅಗೈನ್ 2 ಸಿನಿಮಾ ಇದರಲ್ಲಿ ನಾನು ಐ ವಾಸ್ ಅ ಗೆಸ್ಟ್ ರೋಲ್, ಒಂದು ಕ್ಯಾಮಿಯೋ ಅಲ್ಲಿ ನಾನು ಈ ಹಾಡ್ ಮಾಡಿರುವಂಥದ್ದು. ಅಂಡ್ ರನ್ನಾದಲ್ಲಿ ಫುಲ್ ಫ್ಲೆಜ್ ಆಗಿ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿದೆ. ದಿಸ್ ಇಸ್ ವೆರಿ ಸ್ಪೆಷಲ್ ಸಾಂಗ್ ಇನ್ ದ ಫಿಲ್ಮ್ ಮುಕುಂದ ಮುರಾರಿಲಿ, ವೇರ್ ನಾನು ಸುದೀಪ್ ಸರ್ ಹಾಗೆ ಭಾವನಾ ಅವರು 3 ಜನ ಈ ಹಾಡಲ್ಲಿ ಕಾಣಿಸ್ಕೊಳ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ಹಾಡನ್ನ ಐ ಥಿಂಕ್ ನನಗೆ ಅಲ್ಲ ನೀವು ಡೆಡಿಕೇಟ್ ಮಾಡಿದೆ, ಅವರಿಬ್ಬರಿಗೆ ಡೆಡಿಕೇಟ್ ಮಾಡಬೇಕು ಈ ಹಾಡನ್ನ. ಈ ಡಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಅವರಿಬ್ಬರಿಗೆ ಸೇರುತ್ತೆ. ನಿಮ್ಮ ಬಗ್ಗೆ ನಮಗೆ ಇಂಟ್ರೊಡಕ್ಷನ್ ಅಷ್ಟೇ ಗೊತ್ತಿದ್ದು, ಆಶಾ ಇನ್ನೊಂದು ಕಂಟೆಸ್ಟೆಂಟ್ ಅಂತ. ಬಟ್ ಇವತ್ತು ನಿಮ್ಮ ಒಂದು ಪರ್ಫಾರ್ಮೆನ್ಸಿಂದ ನಮಗೆ ಟ್ರೀಟ್ ನಮಗೆಲ್ರಿಗೂ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್ ದೀಸ್ 2 ಸಾಂಗ್ಸ್. ಆ್ಯಂಡ್ ಮೋಹನ್ ಮಾಸ್ಟರ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ, ಹಾಗೆ ಸೆಟ್ ಪ್ರಾಪರ್ಟೀಸ್ ಕೂಡ ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ತುಂಬ ಪ್ಲೆಸೆಂಟ್ ಆ್ಯಂಡ್ ಕ್ಯೂಟ್, ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಇನ್ನೊಬ್ಬ ರಾಮ ಮಿಸ್ಸಿಂಗ್. ಇನ್ನೊಬ್ಬ ರಾಮನ? ರುದ್ರ. ರುದ್ರ ಮಾಸ್ಟರ್, ಕಲಿಯುಗದ ಕೃಷ್ಣ. ಸಾರಿ ಅದೇ ನನ್ ರಾಮ. ಎಲ್ಲಿಟ್ಟಿದ್ರಿ, ಎಲ್ಲಿ ಬಚ್ಚಿಟ್ಟಿದ್ರಿ ನಿಮ್ ಪಾರ್ಟ್ನರ್ನ? ನನ್ನ ಪಾರ್ಟ್ನರ್ನ ಯಾರಿಗೂ ತೋರಿಸ್ಬಾರ್ದು ಅಂತ ಬಚ್ಚಿಟ್ಬಿಟ್ಟಿದೀನಿ. ಕಣ್ ಬಿದ್ಬಿಡತ್ತಲ್ವಾ. ಸೊ ರುದ್ರಾಗೆ ಏನೋ ಕೆಲಸದಿಂದ ಬರಕ್ ಆಗ್ಲಿಲ್ಲ ಈ ವಾರ, ಬಟ್ ಮುಂದಿನ ವಾರ ಇರ್ತಾನೆ ನಿಮ್ಮೊಟ್ಟಿಗೆ ಅಲ್ವಾ? ವೆರಿ ಗುಡ್. ಸೊ ಆರ್ಟ್ ಯು ಮಿಸ್ಸಿಂಗ್ ಹಿಮ್? ಐ ಆಮ್ ಮಿಸ್ಸಿಂಗ್ ಹಿಮ್, ಬಟ್ ಸ್ಟಿಲ್ ಅವ್ರಿಲ್ಲ ಅಂದ್ರೂ ನಾನು ಬಾಂಬಾಗ್ ಮಾಡಬೇಕು ಅಂತ ಐ ಥಿಂಕ್ ಮಾಸ್ಟರ್ ಇದ್ದಿದ್ರೆ, ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅಂದಿದೆ. ಬಟ್ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ರವಿ ಸರ್, ರುದ್ರ ಬರ್ದಿರೋದೇ ಒಳ್ಳೇದಾಯ್ತು ನಿಮ್ಗೆ. ಯಾಕೆ ಸರ್? ನಿಮ್ಗೆ ಇಂಪಾರ್ಟೆನ್ಸ್ ಸಿಕ್ತಲ್ವಾ ಅಲ್ವಾ? ಹೌದು. ಸೊ ಒಂದ್ ರೀತಿಯಲ್ಲಿ ಆಕ್ಚುಲ್ ಆಗಿ ಒಳ್ಳೇದು ನಿಮ್ಗೆ ಅದು. ಅಂಡ್ ಫಸ್ಟ್ ಟೈಮ್ ಸ್ಟೇಜ್ಗೆ ಬಂದಿರ, ಫುಲ್ ಕಾನ್ಸಂಟ್ರೇಷನ್ ವಾಸ್ ಆನ್ ಯು. ಆಮೇಲೆ ಐ ಥಿಂಕ್ ದ ಸಾಂಗ್ ವಾಸ್ ವೆರಿ ನೀಟ್ಲಿ ಕಂಪೋಸ್ಡ್, ವೆರಿ ಸಿಂಪಲ್. ನಿಮ್ಮ ಎಂಟ್ರಿ ಸ್ಟೇಜ್ಗೆ ಬರೋದಕ್ಕೆ ತಕ್ಕಾಗಿ 2 ಸೂಪರ್ ಸ್ಟಾರ್ ಸಾಂಗ್ಸು ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ವೆಲ್ ಕಂಪೋಸ್ಡ್ ಬೈ ದಿ ಡ್ಯಾನ್ಸ್ ಮಾಸ್ಟರ್ ಮೋಹನು ಚೆನ್ನಾಗಿ ಕಂಪೋಸ್ ಮಾಡಿದ್ದ. ಸಿಂಪಲ್, ಎಷ್ಟು ಸಿಂಪಲ್ ಆಗಿತ್ತು ಅಷ್ಟೇ ಚೆನ್ನಾಗಿ ನೀವು ಮಾಡಿದ್ರಿ. ಮುದ್ದಾಗಿತ್ತು ಸಾಂಗ್ ನೋಡೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ರವಿ ಸರ್. ಅಂಡ್ ಈಗ ನೀವು ಒಳ್ಳೆ ಕ್ಲಾಸಿಕಲ್ ಡಾನ್ಸರ್ ಅಂತ ಕೇಳ್ಪಟ್ಟೆ. ಹೌದು. ಯಾವ್ದಿಂದ ಕಲಿತಾ ಇದ್ದೀರಿ? ಎಷ್ಟು ವರ್ಷ ಆಯ್ತು? 7 years ಆಯ್ತು. ಇವಾಗ ಸ್ವಲ್ಪ ಕಂಟಿನ್ಯೂ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ದಾವಣಗೆರೆಯಲ್ಲಿ ಕಲ್ತಿದ್ದು. ಹೌದಾ? ಸೊ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದ್ಮೇಲೆ ಕಲಿಯಕ್ ಆಗಿಲ್ಲ. ಈಗ 4 ಸ್ಟೂಡೆಂಟ್ಸ್ ಕೊಡ್ತೀನಿ, ಅವರು ಕೂಡ ಸಿಕ್ಕಾಪಟ್ಟೆ ಇಷ್ಟ ಇದೆ. ಓಕೆ. ಏನು ಭರತನಾಟ್ಯಂ ಕಲಿಯೋಕೆ? ಆ ಸ್ಟೂಡೆಂಟ್ ಹೆಸರು ಹೇಳ. ನಮ್ಮ ಹನಿ ಹನುಮಂತ, ಜಗ ಮಗ ಜಗಪ್ಪ, ನಮ್ಮ ಚಿಕ್ಕಪ್ಪ ರಾಕೇಶ, ರೋಮಿಯೋ ರಾಘವೇಂದ್ರ. ಬರ್ರಪ್ಪ. ಮಗ ಈಗ ಆಶಾನ ಫಾಲೋ ಮಾಡಿ. ಓಕೆ, ರೆಡಿ? 1 2 3 4. ಎಲ್ಲಾನು ಇವ್ರು ಯಾರೇ ಪಾಠ ಮಾಡಕ್ ಬಂದ್ರು, ಇವ್ರು ಆಟ ಆಡ್ತಾರೆ ಹೊರತು ಪಾಠ ಕಲಿಯಲ್ಲ.
ಆಶಾ ಹಂಗ್ ಮಾಡಕ್ಕಾಗತ್ತಮ್ಮ ನಿಮ್ಗೆ? ಕ್ಯಾನ್ ಯು? ನಿಮ್ಮ 7 years ಆಫ್ ಭರತನಾಟ್ಯಂ ಹಿಂಗ್ ಮಾಡಿ ನೋಡೋನು ಇನ್ನೂ ಅದೇ ಪೋಸಲ್ಲಿ ಇದ್ದಾನೆ. ಕ್ಯಾನ್ ಯು ಹೇಳ್ಕೊಡೋ ರಾಕೇಶ, ಹೇಳ್ಕೊಡು. ಹಾ ಅಲ್ಲೇ ಕೂತ್ಕೊಳ್ಳಿ ಹಂಗೆ. ಮಗ ಫ್ಲೋರ್ ಮೂವ್ಮೆಂಟ್ ಮಾಡು ಮಗ ಹಂಗೆ. ಎಲ್ಲ ಫ್ಲೋರಲ್ಲೇ ಮಾಡ್ರಪ್ಪ. ತೋಮ್ ತೋಮ್ ತೋಮ್. ಅಲ್ಲ ಈಗ ಆಲ್ರೆಡಿ ಸೂರಜ್ಗೆ ಡಿಸ್ಲಿಪ್ ಆಗಿದೆ, ನೆಕ್ಸ್ಟ್ ವೀಕ್ ಇವರಿಬ್ರು ಡಿಸ್ಲಿಪ್ ಆಗಿದೆ. ಬಟ್ ನಿಜವಾಗ್ಲೂ ಈ 4 ಡಾನ್ಸರ್ಸ್ ಅಲ್ಲಿ ರುದ್ರ ಮಾಸ್ಟರ್ ಬದಲು ಯಾರು ಬೇಕು ನಿಮ್ಗೆ? ಆಯ್ಕೆ ಮಾಡ್ಕೊಳ್ಳಿ. ನನ್ಗೆ ಭಯ ಆಗ್ತಿದೆ, ಇವ್ರಲ್ಲಿ ಯಾರೊಬ್ಬರನ್ನ ಪಿಕ್ ಮಾಡಿದ್ರು ನನ್ನನ್ನೆಲ್ಲಿ ಬೀಳ್ಸಿ ಓಡಾಡಿಸ್ಬಿಡ್ತಾರೆ. ನಮ್ ಫಕೀರ ಇದ್ದಾನೆ, ಅವನು ಇದ್ದಾನೆ ಈ ರೇಸ್ ಅಲ್ಲಿ. ಬೇಕಿದ್ರೆ ಅವನು ಬರ್ತಾನೆ. ಯಾರು ಬೇಕು ನಿಮ್ಗೆ? ನಿನ್ ರುದ್ರಾನೇ ಬೇಕಾ? ಗೈಸ್ ಐ ಆಮ್ ವೆರಿ ಸಾರಿ. ಥ್ಯಾಂಕ್ ಯು. ಸ್ಟಾರ್ಸ್ ಸೂಪರ್ ಸ್ಟಾರ್ಸ್ ಗೆಟಪ್ ಅಲ್ಲಿ ನಮ್ಮ ಬ್ಯಾಚುಲರ್ಸ್ ಬರೋದಕ್ಕೆ ರೆಡಿ ಆಗಿದ್ದಾರೆ. ಇವರು ಕನ್ನಡ ಚಿತ್ರರಂಗದ ಮಾಸ್ಟರ್ ಪೀಸ್ ರಾಕಿಂಗ್ ಸ್ಟಾರ್ ಯಶ್. ಈಗ ರಾಕಿಂಗ್ ಸ್ಟಾರ್ ಯಶ್ ಗೆಟಪ್ ಅಲ್ಲಿ ಪರ್ಫಾರ್ಮ್ ಮಾಡೋಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಹನಿ ಹನುಮಂತ ಅಲಾಂಗ್ ವಿತ್ ದ ವೆರಿ ಬ್ಯೂಟಿಫುಲ್ ಆಸಿಯಾ ಬೇಗಂ. Violence, violence, violence. I don't like it. I avoid. But violence likes me. I can't avoid. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ್ ಗಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. If you think you are bad, I'm your dad. Congratulations. Why? I love you. How dare you? How fair you. ಏನೋ ನೋಡ್ತಾ ಇದ್ದೀರಾ? ಬಂದ್ ಹೊಡಿರೋ. ಕಾಳಜಿ ಬರ್ಸ್ಬಿಡ್ಲ. ಬ ಬ ಬ ಮೇ
ನಿಜವಾಗ್ಲೂ ನಿನ್ ಪರ್ಫಾರ್ಮೆನ್ಸ್ ನೋಡಿ ಐ ಆಮ್ ಡೆತ್ ಚಿನ್ನ. ನಿಜವಾಗ್ಲೂ ಯಶ್ ಅವ್ರ ಫ್ಯಾನ್ಸ್ ನೋಡಿದ್ರೆ ಯು ಆರ್ ರಿಯಲಿ ಡೆತ್ ಚಿನ್ನ. ಅಲ್ಲ, ಸುತ್ತ ಡಾನ್ಗಳು, ಗನ್ಗಳು, ಹುಡುಗಿರು, ನಿನ್ ಪರ್ಫಾರ್ಮೆನ್ಸು, ನಿಮ್ಮಿಬ್ಬರು ಕೆಮಿಸ್ಟ್ರಿ, ಮೈ ಗುಡ್ನೆಸ್. ಅಣ್ಣನಿಗಂತೂ ಫುಲ್ ಲವ್ ಆಗ್ಬಿಟ್ಟಿದೆ. ಈಗ ವರ್ಲ್ಡ್ ಫೇಮಸ್ ಡೈಲಾಗ್ಸ್ ಒಂದಷ್ಟು ಬಂತು. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯೋರ್ ಡ್ಯಾಡ್. ಅರ್ಥ ಹೇಳು. ಏನೇನೇ ವಿಚಾರ ಮಾಡಕ್ ಹೋಗ್ಬೇಡ, ನಾನು ನಿಮ್ಮಪ್ಪ ಅದೀನಿ ಅಂತಂಗ್ರಿ. ಏನ್ ವಿಚಾರ ಮಾಡ್ಕೋಬೇಡ, ನಿಮ್ಮಪ್ಪ ನಾನು ಇದೀನಿ ಅಂತ. ರಾಕಿ ಬಾಯ್ ಸ್ಟೈಲ್ ಹೇಳು ಮಗ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯೋರ್ ಡ್ಯಾಡ್. ಹೇಳು. ಇದ್ದು ಬಿದ್ದು ಅಲ್ಲ ಕಣೋ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಯಾ ಸ್ಟೈಲ್ ವಿತ್ ರಾಕಿ ಬಾಯ್ ತರ. ಡ್ಯಾನ್ 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 ಡ್ಯಾನ್. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯೋರ್ ಡ್ಯಾಡ್. ಅದನ್ನ ಹೇಳ್ಬೇಕು. ರೆಡಿ, 1 2. If you think you're a dad, I am your dad. Hey! ಇದೇ ಡೈಲಾಗ್ ಆಸ್ಯಾ ಕೈಲಿ ಹೇಳಿಸ್ಬೋದಾ? ಆಸ್ಯಾ ಸೂಪರ್ ಆಗಿ ಹೇಳ್ತಾಳೆ. ಕಮ್ ಆನ್ ಆಸ್ಯಾ. ಸೇಮ್ ಆಟಿಟ್ಯೂಡ್. ಆಸ್ಯಾ, ಗೋ ಫಾರ್ ಇಟ್. If you think you're bad, I'm your dad. And it's really bad. ಮಗ ಇನ್ನೊಂದು ಡೈಲಾಗ್ ಹೇಳೋಣ. ಪಠಾನ್, ಯಾರು 10 ಜನನ ಹೊಡೆದು ಡಾನ್ ಆಗಿರೋನಲ್ಲ ಕಣೋ ನಾನು ಹೊಡೆದಿರೋ ಅಷ್ಟು ಜನನು ಡಾನೆ. ಮಗ ಬಾ ಮಗ. ಹೆಂಗಿದ್ರು ಇದ್ರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ಯಾ, ಅಲ್ಲಿ ನಿಂತ್ಕೋ. ಪಠಾನ್. ನಾ ಯಾರೋ 10 ಮಂದಿ ಹೊಡೆದು ಡಾನ್ ಆಗಿಲ್ಲ ಕಣೋ, ನಾ ಹೊಡೆದಿರೋಲ್ಲ ಡಾನೆ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಇದು ಹಾವೇರಿ ಭಾಷೆಯಲ್ಲಿ ಹೇಳ ಮಗ, ಹಾವೇರಿ ಸ್ಟೈಲ್ ಅಲ್ಲಿ. ವೈಲೆನ್ಸ್ 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 ಲೈಕ್ ಮೀ ಐ ಅವಾಯ್ಡ್, ಬಟ್ ವೈಲೆನ್ಸ್ ಲೈಕ್ ಮೀ ಯು ಅವಾಯ್ಡ್. ಎಲ್ಲ ಕಡಲಿ ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಐ ಡೋಂಟ್ ಲೈಕ್ ಇಟ್, ಬಟ್ ವೈಲೆನ್ಸ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ violence like me, I avoid. I can't avoid. ಬಟ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ. ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ? ಗೆಸ್ಟ್ ಅಪಿಯರೆನ್ಸ್ ಆಗೋಯ್ತು. ಅಲ್ಲಿದ್ದಾರೆ ನಮ್ಮ ರಿಯಲ್ ಪಠಾನ್, ನಮ್ಮ ಲವ್ ಗುರು ಕೂತಿದ್ದಾರೆ. ಅವ್ರು ಹೇಳ್ತಾರೆ. ಹೇಳಿ ರವಿ ಸರ್, ಹೇಗಿತ್ತು? KGF ಅನ್ನೋ ಒಂದು ಸಿನಿಮಾ ಇಡೀ ಇಂಡಿಯಾನ ಚೇರ್ ಅಪ್ ಮಾಡ್ದಂಗೆ. ಅದು ಒಂಥರ ಎಲ್ಲ ರೆಡಿ ಆಗಿರೋ ಸಾಕು, ಇನ್ನು ಇದನ್ನೇ ಮಾಡ್ಕೊಂಡು ಕೂತಿದ್ರ, ಬೇರೆ ಲೆವೆಲ್ಗೆ ಹೋಗ್ಬೇಕು ಸಿನಿಮಾ ಅಂತ ಹೇಳಿದ್ದು ಒಂದು ಸಿನಿಮಾ ಅದು. ಎಷ್ಟು ಎಲ್ಲಾ ಕಡೆ ಒಂದು ಇಂಪ್ಯಾಕ್ಟ್, ಟೆಂಪೋ, ಆಮೇಲೆ ಎಲ್ಲರೂ ಸ್ವಲ್ಪ ಈ ಅವೇಕೆಂಡ್ ಎವ್ರಿಬಡಿ, ಯು ಹ್ಯಾವ್ ಟು ಚೇರ್ ಅಪ್, ಯು ಹ್ಯಾವ್ ಟು ಗೋ ಕ್ಲೈಮ್ ಮೋರ್ ಅನ್ನೋದು ಇದೆಯಲ್ಲ, ಅದು ಆ ಸಿನಿಮಾನ ಯಾವತ್ತೂ ಮರೆಯೋಕ್ಕಾಗಲ್ಲ. ದಟ್ ಇಸ್ 1 ಸ್ಟೆಪ್ ಎಲ್ಲರಿಗೂ ಕೊಟ್ಟಿದ್ದು. ಆ ಸಾಂಗ್ ಹಾಕಿದ ತಕ್ಷಣ ಹನುಮ ಇಂಪ್ಯಾಕ್ಟ್ ಸಾಲಿಲ್ಲ ನಿನಗೆ. ಆ ಸಾಂಗ್ ಹಾಕಿದ್ರೇನೆ ಒಂಥರ ಬೆಂಕಿ ಅದು. ಅದಕ್ಕೆ ಇನ್ನು ಸ್ವಲ್ಪ ಮನಸ್ಸು ಕೊಡಬೇಕಾಗಿತ್ತು ನೀನು ಅಂತ ಅನ್ನಿಸ್ತು. ಆಸ್ಯಾ ಚೆನ್ನಾಗಿ ಮಾಡ್ತಾಳೆ, ಆಸ್ಯಾ ವೆರಿ ಎಕ್ಸ್ಪ್ರೆಸಿವ್. ನೀನು ಸ್ವಲ್ಪ ಹಿಡಿದೆ ಇವತ್ತು, ಆ ಕಾನ್ಫಿಡೆನ್ಸ್ ಇರಲಿಲ್ಲ ನಿನಗೆ. ಥ್ಯಾಂಕ್ ಯು ರವಿ ಸರ್. ಈಗ ರಚ್ಚು ಹೇಳಿ. ರಚ್ಚು, ಈ ರಾಕಿಂಗ್ ಸ್ಟಾರ್ ಯಶ್ ಅಲಿಯಾಸ್ ನಮ್ಮ ಹನಿ ಪರ್ಫಾರ್ಮೆನ್ಸ್ ಹೇಗಿತ್ತು? ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ ಇದೆ. ಹನುಮಂತನ್ ಕೇಳ್ತೀನಿ. ನೀ ಮದ್ವೆ ಆಗೋ ಹುಡುಗಿ ಯಾವ ಹೀರೋಯಿನ್ ತರ ಇರ್ಬೇಕು ಅನ್ನೋ ಆಸೆ? ನಿಮ್ ತರ ಇದ್ರೆ ನಡೀತದಕ್ಕ. ರಚ್ ಇಸ್ ಲಾಸ್ಟ್. ಐ ಆಮ್ ನಾಟ್ ಲಾಸ್ಟ್. ಇವನ್ ಸುಳ್ಳು ಹೇಳ್ತಿದ್ದಾನೆ. ಸೀರಿಯಸ್ಲಿ ಅವನ್ ಆಕ್ಚುಲಿ ನೋಡು, ಕರೆಕ್ಟಾಗಿ ಹೇಳೋ ಹನುಮಂತ, ಪ್ಲೀಸ್ ನಿಜ ಹೇಳು. ಕರೆಂದ್ರು ಅಕ್ಕ. ಹೌದಾ? ನೀನ್ ತರ ಇರ್ಬೇಕಕ್ಕ. ಓಕೆ ಆಸಿಯಾ, ವಾಟ್ ಅಬೌಟ್ ಯು? ಯಾವ ಹೀರೋ ತರ ಇರಬೇಕು ನೀವು ಮದುವೆ ಆಗೋ ಹುಡುಗ? ರೊಮ್ಯಾನ್ಸ್ ಅಲ್ಲಿ ರವಿ ಸರ್ ತರ. ಓಕೆ ಅಂಡ್ ಆಟಿಟ್ಯೂಡ್ ಅಲ್ಲಿ ಡಿ ಬಾಸ್. ಫ್ಯಾಮಿಲಿ ನಾ ನೋಡ್ರೆ ಯಶ್ ಸರ್. ಅಂಡ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಮ್ಮ ಹನುಮಂತುಗೆ ಎಷ್ಟು ಡ್ಯಾನ್ಸ್ ಬರುತ್ತೋ ಅದನ್ನ ಅರ್ಥ ಮಾಡ್ಕೊಂಡು ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಅಂಡ್ ರಾಕಿ ಬಾಯ್ ತರ ಒಂದ್ ಸ್ವಲ್ಪ ಆಟಿಟ್ಯೂಡ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸುತ್ಕೆ ತಗೊಂಬನ್ನಿ.
ಇದೇ ಇಲ್ಲ ಇದು ಲಾಸ್ಟ್ ಅಲ್ಲಿ ಅಲ್ಲಿವರೆಗೂ ಚೆನ್ನಾಗಿತ್ತು. ಫುಲ್ ಆಟಿಟ್ಯೂಡ್ ಅಲ್ಲಿ ಏನ್ ಆಟಿಟ್ಯೂಡ್ ಮಾಡ್ರೆ ಅಕ್ಕ. ಹಾ ಡೈಲಾಗ್ ಬರ್ಬೇಕು ಜೊತೆಲಿ ಕಾಮನ್. ಹೇ ಇಲ್ಲಿ ಮೇಲಿಂದ ಇವರಪ್ಪ ನಮ್ಮ ಮಾವ, ನಾ ಎಲ್ಲರಿಗೂ ನಿಮ್ಮ ಭಾವ, ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರು. ಹೆಂಗಮ್ಮ ಹೆಂಗೆ ಅದು ನಮ್ಮ ಜವಾರಿ ಹೈದಾದ್ರೆ. ಅಂಡ್ ಹಾಸ್ಯ ವೆರಿ ವೆಲ್ ಡನ್, ಒಳ್ಳೇದಾಗ್ಲಿ. ಯು ಟೇಕ್ ಯು ಪ್ಲೇಸಸ್. ಆಯ್ತರಲ್ಲ ಕಡಿ ಪಕ್ಕಡಿ ಜಿಮ್ಮ ಆ ಕಡ್ಲೆಕಾಯ್ ಈ ಡೈಲಾಗ್ ಕೇಳಿದ್ರೆ ಯಾರು ನೆನಪಾಗ್ತಾರೆ ಹೇಳಿ? ವಿಭಿನ್ನ ಮ್ಯಾನರಿಸಮ್, ವಿಶೇಷವಾದ ಸ್ಟೈಲ್ ನಡೆಸ್ತಿರುವಂತಹ ನಮ್ಮ ನವರಸ ನಾಯಕ ಜಗ್ಗೇಶ್ ಸರ್. ಈಗ ಜಗ್ಗೇಶ್ ಸರ್ ಗೆಟಪ್ ಅಲ್ಲಿ ಅಂತಿಂತ ಗಂಡು ನಾನಲ್ಲ ಅಂತ ಹೆಜ್ಜೆ ಹಾಕೋದಿಕ್ ಬರ್ತಾ ಇದ್ದಾರೆ ನಮ್ಮ ಛೋಟಾ ಬಿ ಮನೋಹರ ಹಾಗೂ ಸಂಜಯ್ ಸಂಜನಾ. ಲೆಟ್ಸ್ ವೆಲ್ಕಮ್ ದೆಮ್. ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ ಒಂಥರ ಮುಲ್ಮುಲ ಅಂತ ಐತೆ. ಹೋಗೋ ನೀನ್ ಹೋಗಿ. ನೀನ್ ಹೋಗೋ. ಏನೇ ಅವ್ರ ಅಪ್ಪಂದು ರಸ್ತೆ ತಗಡು. ಏನ್ ಹಂಗ್ ನೋಡ್ತಿದ್ಯಾ? ಹಿಂದ್ಗಡೆಯಿಂದ ಬಲೆ ಜ್ವರ ಕಾಣಿಸ್ತೀಯಾ? ಅಯ್ಯೋ ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ. ಕನ್ನಡ ಭಾಷೆನೆ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹುಟ್ಟೋನು ರನ್ನ. ನಡೆ ಚಂದ ನುಡಿ ಚಂದ, ಜನ ಚಂದ 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 ಗೆಳೆಯ. ಆಕ್ಟ್ ಮಾಡಕ್ ಬರುತ್ತಾ ಸರ್? ಎಲ್ಲಿ ನಡಕ್ ತೋರ್ಸು ನೋಡೋಣ. ನಡೆಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಡಕ್ ತೋರ್ಸಯ್ಯ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. कभी किसी से प्यार किया, कभी किसी को दिल दिया. ಟಚಿಂಗ್ 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 ಟಚಿಂಗ್. ಮೈ ಡಿಯರ್ ರಿಟ್ಟ, ಏನು ನಿನ್ನ ಆಟ? ಮಾಡು ನಿಮ್ ಡ್ಯಾಡಿಗೆ ಟಾಟ. ಹಾಕಿಸುವಿ ಮದುವೆ ಊಟ, ಆಮೇಲೆ ಪ್ರೇಮದ ಆಟ. ಸ್ವಲ್ಪ ತಡಿ ಮೇರಿ ಜಾನ್ 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 ಟೈಟು ಪ್ಯಾರಿ ಜಾನ್. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ, ಬುರುಡೇಲಿ ಮೆದ್ಲಿಟ್ಟು ಕೊಟ್ನು 108 ಅಡಿಯನ್ನ. ಮುಂದೆ ಮೋಸ ಹಿಂದೆ ಮೋಸ, ಜೀವನ ಮೂರೇ ದಿನ ಬಿಡು ಚಿಂತಿನ. ಬಾರು ಮಜಾ ಮಾಡೋಣ, ಕುಣಿದು ಕುಪ್ಪಳಿಸೋಣ. ಬಾರು ಮಜಾ ಮಾಡೋಣ, ಕುಣಿದು ಕುಪ್ಪಳಿಸೋಣ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ನವರಸ ನಾಯಕ ನಮ್ಮ ಜಗ್ಗೇಶ್ ಸರ್ಗೆ ಬರ್ಲಿ ಜೋರ್ ಚಪ್ಪಾಳೆ. ತಾಯಿನೇ ನಮ್ಮವ್ವ. ಅವರ ಕಾಮಿಡಿ ಸೆನ್ಸ್, ಅವರ ಮ್ಯಾನರಿಸಮ್ ನಿಜಕ್ಕೂ ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಆಸ್ತಿ ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಜಗ್ಗೇಶ್ ಸರೇ. ಥ್ಯಾಂಕ್ ಯು ಸೋ ಮಚ್. ಈಗ ರವಿ ಸರ್ ಹತ್ರ ಸ್ಟ್ರೈಟ್ ಆಗಿ ಹೋಗ್ತೀನಿ. ರವಿ ಸರ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಅವ್ರು ಒಂದೇ ಎಕ್ಸ್ಪ್ರೆಷನ್ ಇದ್ದಾರೆ, ಈಗಲೂ ಹಂಗೆ ಇದ್ದಾರೆ. ರವಿ ಸರ್ ಓವರ್ ಟು ಯು, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಯಾವ ಟೈಮಲ್ಲಿ ಜಗ್ಗೇಶ್ಗೆ ನವರಸ ನಾಯಕ ಅಂತ ಇಟ್ಟರು ಎಲ್ಲ ನವರಸಗಳು ಬೆಳೆಸ್ಕೊತಾನೆ ಅವನು, ಯಾವುದೂ ಬಿಟ್ಕೊಡೋದಿಲ್ಲ ಅವನು. ನನಗೆ ಜಗ್ಗೇಶ್ ನೆನಪಾಗದೆ ಫಸ್ಟು ಆಸೆ ದೊಡ್ಡದು ಅವನಿಗೆ ಅವತ್ತಿಂದಾನೆ. ಕನಸು ಯಾವಾಗಲೂ ದೊಡ್ಡದು. ಆರ್ಕೊಂಬರೋನು ಶೂಟಿಂಗ್ಗಳಿಗೆಲ್ಲ ಎಕ್ಸೈಟ್ಮೆಂಟ್ ಇರೋದು ಅವನಲ್ಲಿ ಯಾವಾಗಲೂ. ಅವನಲ್ಲಿ ಲೈಫೆಲ್ಲ ಫುಲ್ ಚೆನ್ನಾಗಿರೋದು ಏನಂದರೆ
ಆಕ್ಟಿಂಗ್ ಅನ್ನೋದು ಒಂದಾದ್ರೆ ಅದು ಮಧ್ಯ ಕೂಡ ಫಿಲಪ್ಸ್ ಇದೆಯಲ್ಲ ಅದೇ ಅವನಲ್ಲಿ ಎಕ್ಸ್ಟ್ರಾರ್ಡನರಿ. ಅವನು ಇಷ್ಟು ದೂರ ಕರ್ಕೊಂಬಂದಿರೋದು ಅದೇ. ಲೈಫ್ನ ವ್ಯಂಗ್ಯವಾಗಿ ನಗ್ನಗ್ತಾ ಅದನ್ನ ಹೇಳ್ತಾ ಅದಕ್ಕೊಂದು ಚಿಕ್ಕ ಒಂದು ಫಿಲಪ್ಸ್ ಕೊಟ್ಕೊಂಡು ಹೋಗ್ತಾನಲ್ಲ, ಅದು ಈಸ್ ಎ ಮಾಸ್ಟರ್ ಫಾರ್ ಇಟ್, ನೋನ್ ಫಾರ್ ಇಸ್ ಕಾಮಿಡಿ. ಇನ್ನು ನೀನು ಕೋತಿ ಇಡೀ ಸಾಂಗ್ ಅಲ್ಲ, ಅವನಲ್ಲಿ ಒಂದು ಕಾಲ್ ಭಾಗ ಆದ್ರೆ ಮಾಡ್ಬೇಕಲ್ವ ನೀನು ಯಾವಾಗ ಅದೊಂದು ನಗು ಮಗ ಇಟ್ಕೊಂಡು ಸಾಯ್ತೀಯ. ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಬೇಕು ತಾನೆ. ಜಗ್ಗೇಶ್ ನೆನಪಾಗದೆ ನಮ್ಗೆ ಯಾವಾಗ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆದ್ರೆ ಮಾತ್ರ. ಮನೋಹರ್ ಅವರೇ ಮಿಕ್ಕಿದೆಲ್ಲ ಚೆನ್ನಾಗೇ ಮಾಡಿದ್ರಿ. ಸಂಜನಾನು ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ಸಾಂಗ್ಗೆ. ಥ್ಯಾಂಕ್ ಯು ಮೇಡಮ್. ಇನ್ನೂ ಅವ್ರೇನು ಹೇಳಿಲ್ಲ ಕಣೋ. ಲಾಸ್ಟ್ ಟೈಮ್ ನಿನ್ ಸ್ಟೈಲ್ ಎಲ್ಲ ಕೇಳು ಮೇಡಮ್. ಡ್ಯಾನ್ಸ್ ಹೌ ಇಟ್ಸ್ ಎಕ್ಸ್ಪೀರಿಯನ್ಸ್ ಮೇಡಮ್? ಚೆನ್ನಾಗಿತ್ತು ಕಣ. ಥ್ಯಾಂಕ್ ಯು ಮೇಡಮ್. ಖುಷಿ ಪಡು. ಹೌದಾ? ನೀನ್ ನಗ್ಸಿದ್ಯಾ ಅವ್ರನ್ನ. ಥ್ಯಾಂಕ್ ಯು ಮೇಡಮ್. ಇವರ ನಾನ್ ಸಿಕ್ಕೊಂಡು ಅವಾಗ ಮೇಡಮ್ ನಗಿಸ್ತವನೆ ಅಂತ ಹೇಳಿದ್ರಲ್ಲ. ಬಿಡಾಗಿಲ್ಲ, ಇವತ್ತು ನೀನೇ ಹೀರೋ ಬಿಡ. ಇವತ್ತು ಖುಷಿ ಯಾವಾಗ ನೀನ್ ಶಂಕರ್ನಾಗ್ ಗೆಟಪ್ ಮಾಡ್ದ, ಇವತ್ತು ಹೀರೋ ಬಿಡ. ನಾನೇನ್ ಕೊಟ್ಬಿಡ್ತೀನಿ, ಬಂದ್ಬಿಡ್ತು ನೋಡಿ. ಇದು ಕೊರಿಯೋಗ್ರಫಿ ಯಾರು ಮಾಡಿದ್ದು? ಸಂತು ಮಾಸ್ಟರ್ ಮತ್ತೆ ಮಣಿ. ಸಂತು ಮಾಸ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಏನ್ ಮಾಡ್ಬೇಕಾಗಿದ್ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಸರ್ ಹೇಳ್ದಂಗೆ ಮಧ್ಯ ಫಿಲ್ಲರ್ಸ್ ಅಲ್ಲಿ ನೀನ್ ಎಕ್ಸ್ಪ್ರೆಷನ್ಸ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡಿದಿದ್ರೆ ಜಗ್ಗೇಶ್ ಸರ್ ತರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಅಂಡ್ ಸಂಜನಾ ಬಂದ್ಮೇಲೆ ಎಕ್ಸ್ಟ್ರಾ ಒಂದು ಕಲರ್ ಆಡ್ ಆನ್ ಆಯ್ತು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ವಿತ್ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್. ಟೆಲ್ ಮಿ ಒಂದಿ, ನೀನ್ ಮದ್ವೆ ಆಗೋ ಹುಡುಗಿ ಹೆಂಗೆ, ನಿಂಗೆ ಯಾವ ಸ್ಟಾರ್ ತರ ಇರಬೇಕು, ಯಾವ ಹೀರೋಯಿನ್ ತರ? ಅವ್ನ ಲೈಫ್ ಸ್ಟೈಲ್ ಹೈಫೈ ಆಗಿರ್ಬೇಕು. ವಿಜಯನಗರದಲ್ಲಿ ಅವಳೆಲ್ಲ ಹಂಗಿರ್ಬೇಕು ಅಂತ ರಮ್ಯ ಅವ್ರ ತರ ಇರ್ಬೇಕು. ನಾಳೆ ನೀನ್ ಮದುವೆ ಮಾಡ್ಕೊಂಬ ಹುಡುಗಿನ ಫಸ್ಟ್ ನೋಡೋದೆ ನಾನು. ರಮ್ಯಾ ತರ ಇರ್ಲಂದ್ರೆ ನಿನ್ ಮದುವೆ ಮಾಡ್ಕೊಳಕ್ಕೆ ಬಿಡಲ್ಲ ನಾನು. ಬೇಡ ರಮ್ಯ ಮೇಡಮ್. ಇಲ್ಲೇ ಪಕ್ಕದ ಇರೋದೆಲ್ಲ ಹುಡುಕತ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಬುದ್ಧಿವಂತ ಡೈರೆಕ್ಟರ್ ಆಗಿ ಸೆನ್ಸೇಷನ್ ಸೃಷ್ಟಿ ಮಾಡಿ ಆಕ್ಟರ್ ಆಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದವರು ಅವರು ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಉಪ್ಪಿ ಸರ್. ಈಗ ನಮ್ಮ ಉಪ್ಪಿ ಸರ್ ಗೆಟಪ್ ಅಲ್ಲಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಕರ್ನಾಟಕದ ರಣವೀರ್ ಸಿಂಗ್, ಉಮೇಶ್ ಕಿನ್ನಾಳ ಅಲಾಂಗ್ ವಿತ್ ಏಂಜಲ್ ರಶ್ಮಿ. ಮಗು, ನಿನ್ ಹೆಸರೇನು? ನಾನು ಅಲ್ಲಲ್ಲ, ನಿನ್ ಹೆಸರು ರಾಮ ಕೃಷ್ಣ. ಹೇಳಿಲ್ವಾ? ನನ್ನ ಹೆಸರೇ ನಾನು. ನಾನ್ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ? ನನ್ನ ಹೆಸರೇ ನಾನು. ನಾನೇ ನಾನು. ನಾನು ನಾನೇ ನಾನು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡೋರು ದಡ್ಡರಲ್ಲ. ಅಪ್ಪ ಅಮ್ಮನ ಯಾರು ಇಲ್ಲ ಇಲ್ಲಿ, ನನಗೆ ನಾನೇ ಎಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡೋರು ದಡ್ಡರಲ್ಲ. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್. ನಿನ್ನ ಹೆಸರೇನು?
ಅಂಕುಡೊಂಕು ಮೈ ನೋಡು ಡಿಂಗ್ ಡಂಗ್ ಸ್ಟೈಲ್ ನೋಡು ಅಂಕುಡೊಂಕು ಮೈ ನೋಡು ಡಿಂಗ್ ಡಂಗ್ ಸ್ಟೈಲ್ ನೋಡು ಪಳ್ಳಿ ಪಳ್ಳಿ ಹೊಳೆಯುವ ಕಲ್ಲು ಕಲ್ಲು ಕುಣಿಯುವ ಅಂಗಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲೋ ಕುದುರೆ ಚಾಕಿದ ಇಂಥ ಸುಂದರವಾದ ಶಿಲ್ಪವನ್ನಿಲ್ಲಿ ಪ್ರತಿಷ್ಠಾಪಿಸಿದವರಾರು? ನಿನಗೆ ಸಾಟಿ ಬೇರೆ ಯಾರಿಲ್ಲಪ್ಪ. ನಿನ್ನ ಕೂದಲಿಗೂ ಆ ಗೆಟಪ್ಗೂ ಎಲ್ಲರೂ ವಿಗ್ ಹಾಕೋತಾ ಇದ್ರು, ಗಡ್ಡ ಹಾಕೋತಾ ಇದ್ರು, ನಿನಗೆ ಮಾತ್ರ ಎವ್ರಿಥಿಂಗ್ ಬ್ಯೂಟಿಫುಲ್. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ನಿನ್ನೆ ಸುತ್ಕೊಂಡು ನಿನ್ನೆ ನೋಡ್ತಾ ಇದ್ದಂತ ನಮ್ಮ ರವೀನಾ ಟಂಡನ್. ಬ್ಯೂಟಿಫುಲ್. I like it. We'll go straight to Ravi sir. ಉಪೇಂದ್ರ ಗೆಟಪ್ಗೆ ನಿನ್ ಜುಟ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗೋಯ್ತು. ಉಪೇಂದ್ರ ಮಾಡಿದ ಹೈಲೈಟ್ ಏನಂದ್ರೆ ಎಲ್ಲಾರು ಮನಸ್ಸಿಗೆ ಕೈ ಹಾಕೋರು ಸಿನಿಮಾ ಮಾಡ್ಬೇಕಾರೆ, ಅವನೊಬ್ಬ ಬಂದು ಮೆದಲಿಗೆ ಕೈ ಹಾಕ್ದ. ಬುದ್ಧಿವಂತ. ಥ್ಯಾಂಕ್ ಯು ರವಿ ಸರ್. ಅಂಡ್ ರಚ್ಚು, ಐ ಲವ್ಡ್ ಇಟ್. ಸೀರಿಯಸ್ಲಿ ಕೆನಾಲ್ ಪರ್ಫೆಕ್ಟ್ ಇಮಿಟೇಷನ್ ಇದು. ಎಂಟ್ರಿ ವಾಸ್ ವಾವ್, ಸಕ್ಕತ್ತಾಗಿತ್ತು. ಅಂಡ್ ಅವ್ರು ತುಂಬಾ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡಾನ್ಸ್ ಮಾಡ್ತಿದ್ದ ಉಮೇಶ್. ಓವರ್ ಆಲ್ ತುಂಬಾನೇ ಚೆನ್ನಾಗಿತ್ತು. ಡಾನ್ಸಸ್ ಆಗಿರ್ಬೋದು, ಈವನ್ ರಶ್ಮಿ ಆಲ್ಸೋ. ರಶ್ಮಿ ಫಸ್ಟ್ ಟೈಮ್ ಐ ಥಿಂಕ್ ಈ ಒಂದು ಅಟೈರ್ ಅಲ್ಲಿ ನಾವು ನಿಮ್ಮನ್ನ ನೋಡ್ತಿರೋದು. ಹೋಪಿ ಸರ್ ಹಾಡಲ್ಲಿ ಎಲ್ಲ ಹಾಡುಗಳು ಅದ್ಭುತ, ಒಂದಕ್ಕಿಂತ ಒಂದು ಮಜಾ ಮಾಡ್ತಿದ್ವಿ. ತುಂಬಾ ಚೆನ್ನಾಗಿ ಮಾಡಿದೆ ಉಮೇಶ್, ಸೂಪರ್ ಡಾ. ವೆರಿ ಗುಡ್, ಸೂಪರ್. ಕಿನ್ನಾಳ, ರಕ್ತ ಕಣ್ಣೀರು ಡೈಲಾಗ್ ಬಂದ್ರೆ ಹೆಂಗಿರುತ್ತೆ ಗೊತ್ತಾ ಮಗ? ಕೊಂಡೆ ಎಲ್ಲೆದೆ ಕೊಂಡಿ ಎಂಬುದು ಕಿಂಡಿ ಎಲ್ಲ ದೇವರ ಮುಂದಿರುವ ಉಂಡಿ ಎಲ್ಲ ಬಕಾಸೂರ ಬೇಡಿದ ಭಕ್ಷ್ಯ ಭೋಜನದ ಬಂಡಿ ಎಲ್ಲ ಕಾಂತ. ಕೊಂಡಿ ಎಂಬ ಕಿಂಡಿ ತೆರೆಯಲು ಕನಕನ ಭಜನೆ ಬೇಕಿಲ್ಲ, ಯುವಕನ ಯೌವನ ಸಾಕಾಗಲ್ಲ, ಸುಗುಣನ ಸಂಘವು ಬೇಕಿಲ್ಲ ಕಾಂತ. ಗಂಡಸಿನ ಗಂಡಸ್ತನವೆಂಬ 7 ಅಂತಸ್ತಿನ ಶಾಖ ಸೋಕಿದರೆ ಡೈಲಾಕೆ ಮದ್ದಾನೆ ನಾನಾಗಿ ಮದವೇರಿ ಬಂದೆ, ಮದಹಾರಿ ನಿನ್ನಲ್ಲಿ ಮದವನ್ನು ಕಂಡೆ, ಹುಚ್ಚೆತ್ತು ಹೀಳಿತ್ತು ಕೆಲದಲ್ಲಿ ಜಗ್ಗಾಡಿ ಡೈಲಾಗ್ ಮಾತ್ರ ಅದ್ಭುತ. ಗಿಲ್ಲಿ ಏನು ಅವು ಹೇಳ್ತೀನಿ ಅಣ್ಣ, ಡೈಲಾಗು ಫ್ಲೋಲ್ ಹೇಳ್ತೀನಿ ನೋಡಿ. ಕೊಂಡಿ ಎಂಬುದು ಕನಕನ ಕಿಂಡಿ ಎಲ್ಲ ದೇವರ ಮುಂದಿರುವ ಉಂಡಿ ಎಲ್ಲ ಬಕಾಸುರ ಬೇಡಿದ ಭಕ್ಸ ಭೋಜಗಳ ಬಂಡಿ ಎಲ್ಲ ಕಾಂತ. ಆ ಕೊಂಡಿಯ ಕಿಂಡಿ ತೆರೆಯಲು ಕನಕನ ಭಜನೆ ಬೇಕಿಲ್ಲ, ಯುವಕನ ಯೌವನ ಏನಲ್ಲ, ಸುಗುಣನ ಸಂಘವು ಸಾಲಲ್ಲ, ಈ ಗಂಡಸಿನ ಗಂಡಸ್ತನದ 7 ಅಂತಸ್ತಿನ ಸಾಕ ಸೋಕಿದರೆ. ಅಲ್ಲ, ಅವನು ಗಂಡಸೋನಿಲ್ಲ ಗೆಂಡಸು ಅಂದ್ಬಿಟ್ಟ. ಸಾಕ ಸೋಕಿದ್ರೆ ಹೆಂಗ್ ಮಗ ಸಾಕ ಸೋಕಿದರೆ ಖುಷಿ ಆಯ್ತೇನ ಮಗ? ಹ್ಯಾಪಿ? ರವೀನಾ ಟಂಡನ್ ನೋಡಾಗಿದ್ಯಾ? ನೋಡಿದೆ. ಹೋಗು, ಸಾಕ ಸೋಕ್ತಾ ಹೋಗು ನನ್ನ ಮಗನೇ. ಹೋಗಿ ಥ್ಯಾಂಕ್ಸ್ ಅಲ್ಲ, ವೆಲ್ ಡನ್. ಹೀರೋ ಫೈಟ್ ಮಾಡಿದ್ರೆ ಚಿಳ್ಳೆ ಹಾಕ್ದಿರೋರಿಲ್ಲ, ಹೀರೋ ಹೆಜ್ಜೆ ಹಾಕಿದ್ರೆ ಕುಣಿದೇ ಇರೋರಿಲ್ಲ. ಹೀಗೆ ನಮಗ್ ಗೊತ್ತಿಲ್ಲದೇನೆ ಹೀರೋಗಳು ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಸ್ಥಾನನ ಪಡ್ಕೊಂಡಿರ್ತಾರೆ. ಸೊ ನಮ್ಮ ಬ್ಯಾಚುಲರ್ಸ್ ನಾಳೆ ಕೂಡ ನಿಮ್ಮ ಫೇವರೆಟ್ ಸೂಪರ್ ಸ್ಟಾರ್ ಗಳನ್ನ ಈ ವೇದಿಕೆ ಮೇಲೆ ಸಂಭ್ರಮಿಸ್ತಾರೆ. ನಾಳೆ ಮತ್ತೆ ಸಿಗುವ ಉಳಿದಿರುವಂತಹ ಅಷ್ಟು ಸ್ಟಾರ್ ಗಳನ್ನ ವೇದಿಕೆ ಮೇಲೆ ನೋಡೋಣ. ಇದು ನಿಮ್ಮ ಫೇವರೆಟ್ ಭರ್ಜರಿ ಬ್ಯಾಚುಲರ್ಸ್, co-powered by Freedom Refined Sunflower Oil, special partner RKG Tuppa,
Volkswagen ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಸಿಗುವ ಈ ಭರ್ಜರಿ ಮನೋರಂಜನೆ ಮುಂದುವರಿಸೋಣ. ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಶುಭರಾತ್ರಿ.